ಶ್ರೀನಿಧಿ ಬಸವಾಯ ನಮಃ. ಚಿದ್ಬಿಂದು ಬಸವಾಯ ನಮಃ. ಚಿದಂಗ ಬಸವಾಯ ನಮಃ. ಚಿತ್ಕಲೆ ಬಸವಾಯ ನಮಃ. ನಿಸ್ಸಂಸಾರಿ ಬಸವಾಯ ನಮಃ. ನಿಷ್ಪ್ರಪಂಚ ಬಸವಾಯ ನಮಃ. ನಿರಂಜನ ಬಸವಾಯ ನಮಃ. ನಿರ್ಗುಣ ಬಸವಾಯ ನಮಃ. ನಿತ್ಯ ತೃಪ್ತ ಬಸವಾಯ ನಮಃ. ಅಕಾರ ಬಸವಾಯ ನಮಃ. ಉಕಾರ ಬಸವಾಯ ನಮಃ. ಮಕಾರ ಬಸವಾಯ ನಮಃ. ನಕಾರ ಬಸವಾಯ ನಮಃ. ಮಕಾರ ಬಸವಾಯ ನಮಃ. ಸಿಕಾರ ಬಸವಾಯ ನಮಃ. ವಕಾರ ಬಸವಾಯ ನಮಃ. ಯಕಾರ ಬಸವಾಯ ನಮಃ. ಓಂಕಾರ ಬಸವಾಯ ನಮಃ. ಇಮ್ರಾಂಕಾರ ಬಸವಾಯ ನಮಃ. ಸಂಗಮೇಶ್ವರ ಬಸವಾಯ ನಮಃ. ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಬಸವಾಯ ನಮೋ ನಮಃ. ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಬಸವಾಯ ನಮೋ ನಮಃ. ಶಟಸ್ಥಲ ಮರ್ಮ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಾವು ಉದಯಿಸಿ ಬಂದಿದ್ದು ಹೀಗೆ. ಸಹಜದಿಂದ ನಿರಾಲಂಬಕ್ಕೆ ಬಂದು, ನಿರಾಲಂಬದಿಂದ ನಿರಂಜನ ಲಿಂಗಕ್ಕೆ ಬಂದು, ನಿರಂಜನ ಲಿಂಗದಿಂದ ನಿಶೂನ್ಯ ಲಿಂಗಕ್ಕೆ ಬಂದು, ನಿಶೂನ್ಯ ಲಿಂಗದಿಂದ ನಿಷ್ಕಲ ಲಿಂಗಕ್ಕೆ ಬಂದು, ನಿಷ್ಕಲ ಲಿಂಗದಿಂದ ಆತ್ಮತತ್ವದ ಐಕ್ಯಸ್ಥಳದ ಮಹಾಲಿಂಗದಲ್ಲಿ ಓಂಕಾರ ಪ್ರಣವ ಸ್ವರೂಪರಾಗಿ ಆಕಾಶ ತತ್ವದ ಶರಣಸ್ಥಳದ ಪ್ರಸಾದ ಲಿಂಗದಲ್ಲಿ ಯಕಾರ ಪ್ರಣವ ಸ್ವರೂಪರಾಗಿ ವಾಯು ತತ್ವದ ಪ್ರಾಣಲಿಂಗಿ ಸ್ಥಳದ ಜಂಗಮಾಲಿಂಗದಲ್ಲಿ ವಕಾರ ಪ್ರಣವ ಸ್ವರೂಪರಾಗಿ ಅಗ್ನಿ ತತ್ವದ ಪ್ರಸಾದಿ ಸ್ಥಳದ ಶಿವಲಿಂಗದಲ್ಲಿ ಶಿಕಾರ ಪ್ರಣವ ಸ್ವರೂಪರಾಗಿ ಅಪ್ಪು ತತ್ವದ ಮಹೇಶ್ವರ ಸ್ಥಳದ ಕುರುಲಿಂಗದಲ್ಲಿ ಮಕಾರ ಪ್ರಣವ ಸ್ವರೂಪರಾಗಿ ಪೃಥ್ವಿ ತತ್ವದ ಭಕ್ತ ಆಚಾರ್ಯಲಿಂಗದಲ್ಲಿ ನಕಾರ ಪ್ರಣವ ಸ್ವರೂಪರಾಗಿ ಮಹಾಲಿಂಗ ಅಣತೆಯ ಹಿಡಿದು ಪವಿತ್ರವಾದ ತಂದೆ ತಾಯಿಗಳ ಚಿದ್ಗರ್ಭದಿಂದ ಉದಯಿಸಿ ಈ ಲಿಂಗ ಲೀಲಾ ಕ್ರಿಯಾ ಭೂಮಿಗೆ ಬಂದಿದ್ದೇವೆ. ಆದ್ದರಿಂದ ನಮ್ಮ ಮೂಲ ಸ್ವರೂಪದ ಹೆಸರು ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ಬಸವ. ನಮಃ ಶಿವಾಯ. ಓಂ ಬಸವ. ಎಲ್ಲಾ ಸರ್ವ ಶರಣರಿಗೂ ಶರಣು ಶರಣಾರ್ಥಿಗಳು. ಶರಣು ಶರಣಾರ್ಥಿವರೇ, ನಮ್ಮ ಸ್ವಾನ್ ಫೌಂಡೇಶನ್ ಇಲ್ಲಿ ತನಕ ಭಾಗಿಯಾಗಿ ಪ್ರಥಮದಲ್ಲಿ ನೆನಪು ಮಾಡಿಕೊಟ್ಟಿರ್ತಕ್ಕಂಥ ಸಹೋದರಿ ತಾಯಿಯವರಿಗೆ ಭಕ್ತಿಯ ಶರಣು ಶರಣಾರ್ಥಿಗಳನ್ನ ಸಮರ್ಪಿಸಿ, ನಮ್ಮ ಈ ಸ್ವಾನ್ ಫೌಂಡೇಶನ್ ಸಮಾವೇಶಗೊಂಡಿರ್ತಕ್ಕಂಥ ಎಲ್ಲ ಬಸವ ಬಂಧುಗಳೇ ತಮ್ಮೆಲ್ಲರಿಗೂ ಕೂಡ ಭಕ್ತಿಯ ಶರಣು ಶರಣಾರ್ಥಿಗಳನ್ನ ಸಮರ್ಪಿಸಿ, ಇವತ್ತಿನ ನಮ್ಮ ಸದ್ಭಾವಗೋಷ್ಠಿಯಲ್ಲಿ ಶಿವಯೋಗ ಎಂಬ ವಿಶೇಷ ಉಪನ್ಯಾಸಕ ಮಾಲಿಕೆಯನ್ನ ನೀಡಲು ದಯಮಾಡಿಸಿರ್ತಕ್ಕಂಥ ಡಾಕ್ಟರ್ ದಯಾನಂದ ನೂಲಿ ಸರ್ ಅವರಿಗೆ ಭಕ್ತಿಯ ಶರಣು ಶರಣಾರ್ಥಿ. ನಾಳೆ ಮತ್ತೆ ನಾವು ನಾಡಿದ್ದು ವಿವಾಹ ವಿಮರ್ಶೆ ಬಗ್ಗೆ ಅನೇಕ ವಿಚಾರಧಾರೆಗಳನ್ನ ಹಂಚಿಕೊಳ್ಳೋಣ. ಇವತ್ತು ಮತ್ತು ನಾಳೆ ಇವೆರಡು ವಿಶೇಷ ಉಪನ್ಯಾಸಕ ಮಾಲೆ ಇರ್ತವೆ. ನಾಳೆ ಭಾರತೀಯತೆ ಅವ್ರದ್ದು ಇರ್ತದೆ. ಇವತ್ತು ಡಾಕ್ಟರ್ ದಯಾನಂದ ನೂಲಿ ಸರ್ ಅವರಿಂದ ಈ ಶಿವಯೋಗ ಎಂಬ ವಿಶೇಷ ಉಪನ್ಯಾಸ ಮಾಲಿಕೆಯನ್ನ ಅವ್ರು ನಡೆಸಿಕೊಡ್ತಾರೆ. ದಯವಿಟ್ಟು ಅದನ್ನ ತಾವೆಲ್ಲರೂ ಸಮಚಿತ್ತದಿಂದ ಸಂಯಮದಿಂದ ಆಲಿಸಬೇಕೆಂದು ವಿನಂತಿಸಿಕೊಳ್ತೇನೆ. ಶರಣು ಶರಣಾರ್ಥಿ. ಸರ್, ಶರಣು ಶರಣಾರ್ಥಿ ಪ್ರಾರಂಭಿಸಿ. ಶರಣು ಶರಣಾರ್ಥಿ ಶಿವಾನಂದನ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ನಾವು ಶರಣರ ಶಿವಯೋಗ ಅಂತ ಒಂದು ಅಭ್ಯಸನವನ್ನ ಮಾಡ್ತಾ ಇದ್ದೀವಿ. ಅದೊಂದು ಸುದೀರ್ಘವಾದ ಪಯಣ ಆಗಿರೋದ್ರಿಂದ ಅವುಗಳನ್ನ ನಮ್ಮ ಒಂದು ಸಹಾಯಕ್ಕಾಗಿ ವಿಕಸನ ಕ್ರಮ 9 ಒಂದು ಕ್ರಮಗಳನ್ನ ಮಾಡಿಕೊಂಡು ಅಭ್ಯಸನ ಮಾಡ್ತಾ ಇದ್ದೀವಿ.
ಒಂದರಲ್ಲಿ ಸಹಜದಿಂದ ಶೂನ್ಯದ ವಿಕಾಸ, 2ರಲ್ಲಿ ಓಮದ ಅಕ್ಷರದ ಒಳಗಡೆ ಏನಿದೆ, ಹಾಗೇನೆ 3ರಲ್ಲಿ ಪಂಚವಿಂಶತಿ ತತ್ವಗಳು ಯಾವುವು, ವಿಕಸನ ಕ್ರಮ 4ರಲ್ಲಿ ವಿವಿಧ ಶಕ್ತಿಗಳ ವಿವರಣೆಯನ್ನ ಪಡೆದುಕೊಂಡು 5ರಲ್ಲಿ ಚಕ್ರಲಿಂಗಗಳ ಮಹತ್ವವನ್ನ ನೋಡಿದ್ವಿ. ವಿಕಸನ ಕ್ರಮ 6ರಲ್ಲಿ ದೀಕ್ಷೆ, ಕ್ರಿಯಾ ದೀಕ್ಷೆ, ಮಂತ್ರ ದೀಕ್ಷೆ, ವೇದಾ ದೀಕ್ಷೆಗಳಲ್ಲಿರೋ 21 ಉಪದೀಕ್ಷೆಗಳನ್ನ ನೋಡಿ ಇಷ್ಟಲಿಂಗದ ಒಳಗಡೆ ಏನಿದೆ ಅಂತ ಒಂದು ಸುದೀರ್ಘವಾದ ಚನ್ನಬಸವಣ್ಣನವರ ವಚನವನ್ನ ಅಭ್ಯಸನ ಮಾಡಿದ್ವಿ. 7ರಲ್ಲಿ ಪೂರ್ವ ಶರಣರಾದ ಮೈಲಾರ ಬಸವಲಿಂಗ ಶರಣರ ನಾವು ಚಕ್ರಲಿಂಗಗಳ ಒಂದು ಪ್ರಾರ್ಥನೆಯನ್ನ ಮಾಡಿಕೊಂಡು 8ರಲ್ಲಿ ಪ್ರವೃತ್ತಿ ಮಾರ್ಗವೆಂದರೇನು ಹಾಗೂ ನಿವೃತ್ತಿ ಮಾರ್ಗವೆಂದರೇನು ನೋಡಿಕೊಂಡು ವಿಕಸನ ಕ್ರಮ 9ರಲ್ಲಿ ಶತ ಏಕದ ನೆಲೆಮನೆ ಅಂತ ಒಂದು ಸುದೀರ್ಘ ಅಧ್ಯಯನದಲ್ಲಿ ನಾವೀಗ ತೊಡಗಿದ್ದೇವೆ. ಭಕ್ತ ಸ್ಥಳದ 15 ಅಂಗಸ್ಥಳಗಳು, 9 ಲಿಂಗಸ್ಥಳಗಳನ್ನ ಮುಗಿಸಿಕೊಂಡು ಮಹೇಶ ಸ್ಥಳದಲ್ಲಿರುವ ಒಂದು ನಾವು ಲಿಂಗ ಸ್ಥಳಗಳನ್ನ ಈಗ ಅಭ್ಯಸನ ಮಾಡ್ತಾ ಇದ್ದೀವಿ. ಇದೊಂದು ನಾವು ಕಲ್ಪಿಸಿಕೊಂಡಿರುವ ಕಟ್ಟಡ. ಭಕ್ತ ಸ್ಥಳ, ಮಹೇಶ ಸ್ಥಳ, ಪ್ರಸಾದಿ ಸ್ಥಳ, ಈ ಕಡೆವೆಲ್ಲ ಅಂಗಸ್ಥಳಗಳಾಗಿದ್ರೆ ಈ ಕಡೆ ಇರೋದೆಲ್ಲ ಲಿಂಗಸ್ಥಳಗಳಾಗಿವೆ. ಈಗ ನಾವು 15 ಅಂಗಸ್ಥಳಗಳನ್ನ 9 ಲಿಂಗಸ್ಥಳಗಳನ್ನ ಭಕ್ತ ಸ್ಥಳದಲ್ಲಿ ನೋಡಿಕೊಂಡು 9 ಅಂಗಸ್ಥಳಗಳು ಮಹೇಶ ಸ್ಥಳದಲ್ಲಿ ಅವುಗಳನ್ನ ನೋಡಿಕೊಂಡು ಈಗ 9 ಲಿಂಗಸ್ಥಳಗಳನ್ನ ನಾವು ಮಹೇಶದಲ್ಲಿ ನೋಡ್ತಾ ಇದ್ದೀವಿ. ಮಾಹೇಶ್ವರ ಅಂಗಸ್ಥಳದಲ್ಲಿ ಮಾಹೇಶ್ವರ ಸ್ಥಳದಲ್ಲಿ ಮಾಹೇಶ ಹೇಗಿರ್ತಾನೆ, ಒಂದು 21 ಗುಣಕರ್ಮಗಳನ್ನ ನೋಡಿಕೊಂಡು ಇದು ನಿಷ್ಠಾ ಭಕ್ತಿಯಾಗಿರೋದ್ರಿಂದ, ನೈಷ್ಠಿಕ ಭಕ್ತಿಯೇ ಇಲ್ಲಿ ಪ್ರಧಾನವಾಗಿರೋದ್ರಿಂದ ಲಿಂಗ ನಿಷ್ಠಾ ಸ್ಥಳದಲ್ಲಿ ಆ ಲಿಂಗ ನಿಷ್ಠೆಯನ್ನ ಹೇಗೆ ಅಳವಡಿಸಿಕೊಳ್ಳಬೇಕು ನಮ್ಮಲ್ಲಿ ಅನ್ನೋದನ್ನ ಕಲಿತು ಅನೇಕ ವಿಚಾರಗಳು, ಅನೇಕ ಆಚಾರಗಳು, ಅನೇಕ ಏನೇನೋ ಸಂಪ್ರದಾಯಗಳು, ಪದ್ಧತಿಗಳು ನಮ್ಮ ತಲೆಯಲ್ಲಿ ಇರುವಾಗ ಅವುಗಳನ್ನೆಲ್ಲ ಪೂರ್ವಾಶ್ರಯ ನಿರಸನ ಮಾಡಿಕೊಂಡು ಪೂರ್ವಾಶ್ರಯ ನಿರಸನ ಸ್ಥಳದಲ್ಲಿ ನಾವೀಗ ಇದ್ದೀವಿ. ಹಾಗೇನೆ ಅದ್ವೈತ, ವಿಶಿಷ್ಟಾದ್ವೈತ, ದ್ವೈತ ಅಂತ ಇದು ಯಾವುದೇ ಒಂದು ಸ್ಥಳಗಳಲ್ಲಿ ನಾವು ಈ ಭಾವನೆಗಳಲ್ಲಿ ಅಥವಾ ಈ ಒಂದು ಸಿದ್ಧಾಂತಗಳಲ್ಲಿ ನಂಬಿಕೆಯನ್ನಿಲ್ಲದೆ ಸರ್ವಾದ್ವೈತ ನಿರಸನ ಸ್ಥಳ ಅಂತ ಒಂದು ಸ್ಥಳವನ್ನ ನಾವು ನೋಡಿಕೊಂಡ್ವಿ. ದೇವರು ಬರ್ತಾನೆ ಹೋಗ್ತಾನೆ ಅನ್ನೋದನ್ನೇ ನಂಬದ ಒಂದು ಆಹ್ವಾನ ನಿರಸನ ಸ್ಥಳವನ್ನ ಅದನ್ನು ಸಹ ಅಭ್ಯಸನ ಮಾಡಿ ನಮ್ಮ ಈ ಅಷ್ಟತನುಗಳು ನಮ್ಮ ನಿಯಂತ್ರಣದಲ್ಲಿರದೆ ಆ ಪರಮಾತ್ಮನ ನಿಯಂತ್ರಣಕ್ಕೆ ಒಪ್ಪಿಸೋದಿದೆಯಲ್ಲ, ಅದು ಅಷ್ಟತನುಮೂರ್ತಿ ನಿರಸನ ಸ್ಥಳದಲ್ಲಿ ನೋಡಿಕೊಂಡ್ವಿ. ಅತ್ಯಂತ ಬ್ರಹ್ಮಾಂಡ ವೈಶಾಲ್ಯವಾದ ಒಬ್ಬ ಈ ಪರಮಾತ್ಮನ ಒಂದು ಸ್ವರೂಪನ್ನ ನನ್ನ ಕರಹಸ್ತಕ್ಕೆ ಚುಳುಕಾಗಿ ಕುರುಹಾಗಿ ತಂದುಕೊಟ್ರಲ್ಲ, ಅದೇ ಸರ್ವಾಗತ ನಿರಸನ ಸ್ಥಳ, ಸರ್ವಗತ ನಿರಸನ ಸ್ಥಳ. ಆ ವ್ಯಾಪಕತೆಯನ್ನ, ಪರಮಾತ್ಮನ ವ್ಯಾಪಕತೆಯನ್ನ ನಿರಾಕರಣೆ ಮಾಡಿ ಕರಹಸ್ತದಲ್ಲಿ ಅದನ್ನ ನಾವು ಪ್ರತಿಷ್ಠಾಪನೆ ಮಾಡಿಕೊಂಡ್ವಲ್ಲ, ಅದು ಸರ್ವಗತ ನಿರಸನ ಸ್ಥಳ ಅಂತ ನೋಡಿಕೊಂಡು ಹಾಗಂದ ತಕ್ಷಣ ಶಿವನು ಜಗತ್ತಿನಲ್ಲಿ ವ್ಯಾಪಕವಾಗಿಲ್ವೇ? ಇಲ್ಲ, ಅವನು ಇಡೀ ವಿಶ್ವವನ್ನೆಲ್ಲ ಇಡೀ ವಿಶ್ವವೆಲ್ಲ ಅವನು ಆವರಿಸಿದ್ದಾನೆ, ಅವನಿಂದಲೇ ಈ ವಿಶ್ವ ನಡೆದಿದೆ ಅನ್ನೋದೇ ಶಿವ ಜಗನ್ಮಯ ಸ್ಥಳವಾಗಿ ಭಕ್ತಸ್ಥೈಕ ಸ್ಥಳ ಅಂತ ಒಂದು ಅನುಪಮವಾದ ಸ್ಥಳ. ದೇವರನ್ನು ಎಲ್ಲಿಯೂ ಹುಡುಕಲು ನಾವು ಹೋಗ್ಬಾರ್ದು, ಅವನು ನನ್ನ ದೇಹದಲ್ಲಿಯೇ ಇದ್ದಾನೆ. ಎಲ್ಲಿ ಇರ್ತಾನೆ ದೇವರು ಅಂದ್ರೆ ಭಕ್ತನ ದೇಹದಲ್ಲಿ ಅನ್ನೋದೇ ಭಕ್ತ ದೈಹಿಕ ಸ್ಥಳದಲ್ಲಿ ಕೊಂಡುಕೊಂಡು ಈ ಲಿಂಗ ಸ್ಥಳಗಳನ್ನ ನಾವು ಅಭ್ಯಸನ ಮಾಡ್ತಾ ಇದ್ದೀವಿ. ಕ್ರಿಯಾಗಮ ಸ್ಥಳ, ಭಾವಾಗಮ ಸ್ಥಳ, ಜ್ಞಾನಾಗಮ ಸ್ಥಳ, ಸಕಾಯ ಸ್ಥಳ, ಅಕಾಯ ಸ್ಥಳ, ಪರಕಾಯ ಸ್ಥಳ, ಧರ್ಮಾಚಾರ ಸ್ಥಳ, ಭಾವಾಚಾರ ಸ್ಥಳ, ಜ್ಞಾನಾಚಾರ ಸ್ಥಳ ಅಂತ ನೋಡಿದ್ವಿ. ಆ ಕ್ರಿಯಾಗಮ ಸ್ಥಳ ಅಂದ್ರೆ ಏನಂದ್ರೆ ಈ ಇಷ್ಟಲಿಂಗದ ಒಂದು ಕ್ರಿಯೆ ಹೇಗಿರ್ತಾ ಇದೆ, ಇಷ್ಟಲಿಂಗ ಪೂಜೆಯ ಕ್ರಿಯೆ, ಇಷ್ಟಲಿಂಗವೆಂದರೆ ಏನು, ಇಷ್ಟಲಿಂಗದ ಒಳಗೆ ಆಂತರ್ಯದಲ್ಲಿ ಏನಿದೆ, ಈಗಾಗಲೇ ಅವುಗಳನ್ನೆಲ್ಲ ನಾವು ಅಭ್ಯಸನ ಮಾಡಿದ್ದೀವಿ. ಕ್ರಿಯಾಗಮ ಸ್ಥಳದಲ್ಲಿ ಏನಂದ್ರೆ ಅದನ್ನೇ ಮತ್ತೆ ಪುನರ್ಮನನ ಮಾಡೋದು. ಹೇಗಿದೆ ಆ ಕ್ರಿಯಾಚಾರ, ಅವನ ಪೂಜೆ ಹೇಗೆ ಮಾಡಿಕೊಳ್ಳಬೇಕು, ಆ ಕ್ರಿಯಾಚಾರವನ್ನು ನಾವು ಹೇಗೆ ಮಾಡಿಕೊಳ್ಳಬೇಕು, ಅಂದರೆ ಆ ಇಷ್ಟಲಿಂಗದ ಪೂಜೆಯಲ್ಲಿ ನಾವು ಹೇಗೆ ಮಗ್ನವಾಗಬೇಕು ಅನ್ನೋದೇ ಕ್ರಿಯಾಗಮ ಸ್ಥಳವಾಗಿದೆ. ಹಾಗೇನೆ ಭಾವಾಗಮ ಸ್ಥಳದಲ್ಲಿ ಆ ಭಾವ ಯಾವಾಗಲೂ ಶಿವನ ಭಾವದಲ್ಲಿ ಇರೋದೇ ಆ ಭಾವ ಸ್ಥಳವಾಗಿದೆ ಅಂತ ಹೇಳಿ ಹೋದ ಸಾರಿ ನಾವು ಜ್ಞಾನಾಗಮ ಸ್ಥಳದಲ್ಲಿ ನಮಗೆ ಅಕ್ರೋಧ, ಶಾಂತಿ, ವೈರಾಗ್ಯ, ಜನಾನುರಾಗ, ಇಂದ್ರಿಯ ನಿಗ್ರಹತೆ, ನಿರ್ಲೋಭ, ಕ್ಷಮೆ, ದಾನ, ದಯೆ, ಸುಶೀಲತೆ ಎಂಬ ಈ ಒಂದು ಗುಣಗಳು ನಮ್ಮಲ್ಲಿ ನೆಲೆಸುತ್ತವೆ ಈ ಜ್ಞಾನಾಗಮ ಸ್ಥಳದಲ್ಲಿ ಅಂತ ನೋಡಿಕೊಂಡು 2 ಸುಂದರವಾದ ಗೀತೆಗಳನ್ನ ನಿಜಗುಣ ಶಿವಯೋಗಿಗಳದು ಮತ್ತು ಮುಪ್ಪಿನ ಷಡಕ್ಷರಿ ಶಿವಯೋಗಿಗಳು ಹೇಗೆ ನಮ್ಮ ಶರಣರ ಶಿವಯೋಗ ಹೇಗಿರುತ್ತದೆ ಅನ್ನೋದರ ಬಗ್ಗೆ ಅವರು ವಿವರಿಸಿ ಹೇಳಿದ್ದನ್ನ ನೋಡಿ ಆನಂದ ಪಟ್ಟೆವು. ಹೀಗಾಗಿ ಇವತ್ತು ಸಕಾಯ ಸ್ಥಳ ಅನ್ನೋದನ್ನ ನಾವು ನೋಡಿದ್ವಿ. ಸಕಾಯ ಸ್ಥಳ ಅಂದ್ರೆ ಏನು ಅಲ್ಲ, ಸಕಾಯ ಸ್ಥಳ ಅಂದ್ರೆ
ಕಾಯವಿಲ್ಲದಿದ್ದರೆ ಕ್ರಿಯಾಗಮವಾಗಲಿ, ಭಾವಾಗಮವಾಗಲಿ, ಜ್ಞಾನಾಗಮವಾಗಲಿ ಯಾರಿಗೂ ಸಾಧ್ಯವಿಲ್ಲ. ಎಲ್ಲಕ್ಕೂ ದೇಹ ಬೇಕು. ಆದರೆ ಅದಕ್ಕೆಂದೇ ಮಹೇಶ್ವರ ಸ್ಥಳದ ಶಿವಯೋಗಿಯು ಸಕಾಯನಾಗಿ ಬಾಳುವನು. ಅಂದ್ರೆ ನನ್ನ ದೇಹದಲ್ಲಿ ಭಕ್ತದೇಹಿಕ ಸ್ಥಳದಲ್ಲಿ ನೋಡ್ಕೊಂಡಿದ್ವಿ ದೇವರು ನನ್ನಲ್ಲಿ ಇದ್ದಾನೆ ಅಂತ. ಹೀಗಾಗಿ ನನ್ನ ದೇಹದಲ್ಲಿ ದೇವರಿದ್ದಾನೆ, ಬೇರೆಲ್ಲಿಯೂ ನಾನು ಅವನನ್ನ ಹುಡುಕಿಕೊಂಡು ಹೋಗಲ್ಲ. ಅವನ ರೂಪದಲ್ಲಿಯೇ ಸಾಕಾರವಾಗಿ, ಸಾಕಾರ ರೂಪದಲ್ಲಿ ನನ್ನ ಎದೆಯ ಮೇಲೆ ಇಷ್ಟಲಿಂಗ ಇದ್ದಾನೆ ಅನ್ನೋದೇ ಒಂದು ಸಕಾಯ ಸ್ಥಳವಾಗಿದೆ. ಈಗ 41ನೆಯ ಒಂದು ಭಾಗ ಶಿವಯೋಗದ ಒಂದು ಭಾಗದಲ್ಲಿ ನಾವು ಹೋಗ್ತಾ ಇದ್ದೀವಿ. ಎಲ್ಲರಿಗೂ ಮತ್ತೊಮ್ಮೆ ಶರಣಾರ್ಥಿಗಳು. ತಾವೆಲ್ಲ ಶುಚಿರ್ಭೂತರಾಗಿ ವಿಭೂತಿ ಧಾರಣೆ ಮಾಡಿಕೊಂಡು ಮಂಗಲಮಯವಾಗಿ ಕುಳಿತ ಸ್ಥಿತಿಯಲ್ಲಿ ಈ ಶಿವಯೋಗವನ್ನ ಕೇಳ್ತಾ ಇದ್ದೀರಿ ಅಂತ ನಾನು ಭಾವಿಸಿದ್ದೇನೆ. ದಯವಿಟ್ಟು ಇದೊಂದು ರಂಜನೀಯ ವಿಷಯವಲ್ಲ, ಯಾವುದೇ ವಾದವಿವಾದ ಇಲ್ಲಿರೋದಿಲ್ಲ. ನಮ್ಮನ್ನು ಎತ್ತರಕ್ಕೆ ಎತ್ತರಕ್ಕೆ ಒಯ್ಯುವುದೇ ಈ ಶಿವಯೋಗವಾಗಿದೆ. ಭಕ್ತ ಸ್ಥಳದಿಂದ ಐಕ್ಯ ಸ್ಥಳದವರೆಗೆ ಈ ಸ್ಥಳಗಳ ಮೂಲಕ ನಾವು ಮೇಲೆ ಏರಬೇಕಾಗಿದೆ ವಿನಃ ಮತ್ತೇನೂ ಇಲ್ಲಿಲ್ಲ. ಈ ಸ್ಥಳಗಳ ನಮ್ಗೇನ್ ಹೇಳ್ತಾ ಇವೆ, ವಚನಗಳ ಮೂಲಕ ಏನ್ ಹೇಳ್ತಾ ಇವೆ ಅನ್ನೋದೇ ಈ ಸ್ಥಳಗಳ ಒಂದು ಮಹಿಮೆಯಾಗಿದೆ. ಹೀಗಾಗಿ ಸ್ವಲ್ಪ ಕಷ್ಟವಾದರೂ, ತಿಳಿಯದಿದ್ದರೂ, ಜಟಿಲವೆನಿಸಿದ್ರು ಈ ಸ್ಥಳಗಳನ್ನ ಅಭ್ಯಸನ ಮಾಡ್ತಾ ನಾವು ಶಿವಯೋಗದಲ್ಲಿ ಮುಂದುವರಿ ಆಗ್ಬೇಕಾಗಿದೆ. ಸಕಾಯ ಸ್ಥಳದ ಒಂದು ಏನಂದ್ರೆ, ಶಿವ ನನ್ನ ದೇಹದಲ್ಲಿದ್ದಾನೆ, ನಾನು ಬೇರೆಯಲ್ಲ, ಶಿವ ಬೇರೆಯಲ್ಲ, ಶಿವನ ವಾಸಸ್ಥಾನ ನನ್ನ ದೇಹವಾಗಿದೆ. ಹೀಗಾಗಿ ನನ್ನ ಕಾಯ ಅನ್ನೋದು ಶಿವಕಾಯ ಅಥವಾ ಸಕಾಯ ಆಗಿದೆ ಅಂತ ನೋಡ್ಕೊಂಡು ಇಲ್ಲಿ ಅಕಾಯ ಸ್ಥಳ ಅಂತ ಬರ್ತಾ ಇದೆ. ಅಕಾಯ ಸ್ಥಳ ಅಂದ್ರೆ ಏನಂದ್ರೆ, ಈ ದೇಹ ಭಾವ ಅಂದ ತಕ್ಷಣ ಈ ದೇಹ ನನ್ನದು, ಈ ಕೈ ನನ್ನದು, ಈ ಕಾಲು ನನ್ನದು, ಈ ತಲೆ ನನ್ನದು, ಈ ಎದೆ ನನ್ನದು, ಇದೆಲ್ಲ ಏನಿದೆಯಲ್ಲ ಈ ದೇಹ ಭಾವ, ಅದಕ್ಕೆ ಮೂಲ ಏನಂದ್ರೆ ನನ್ನದು, ನಮ್ಮದು ಅಂತ ಏನಂತೀವಲ್ಲ, ಅದಕ್ಕೆ ಮೂಲ ಕಾರಣ ಅಹಂಭಾವ, ಅಹಂಕಾರ, ಮಮಕಾರ, ಆಶೆ, ಅಮಿಷ, ಇವೆಲ್ಲ ದೇಹ ಗುಣಗಳು ಇವು. ಇದು ನನ್ನದು ನೀನ್ ಯಾಕೆ ತಗೊಂಡೆ, ಅದನ್ನ ಯಾಕೆ ಮುಟ್ಟಿದೆ, ಈ ಮನೆ ನನ್ನದು, ನನ್ನ ಮನೆಯಲ್ಲಿ ನೀನ್ ಬರ್ಬೇಕಾದ್ರೆ ಪರ್ಮಿಷನ್ ತಗೊಳ್ಬೇಕು, ಇಲ್ಲಿ ಮಲ್ಕೋಬೇಕಾದ್ರೆ ಈ ಮಂಚ ನನ್ನದು. ಎಲ್ಲಿ ನಾನು ನನ್ನದು ಅಂತ ಅಂತೀವಲ್ಲ, ಅದು ದೇಹ ಭಾವದ ಅಹಂಭಾವವಾಗಿದೆ. ಅದನ್ನು ನಾವು ಬೆಳೆಸ್ತಾ ಹೋದ್ರೆ ಅಹಂಕಾರದಿಂದಲೇ ಅಜ್ಞಾನ ಪ್ರಾಪ್ತಿಯಾಗ್ತಾ ಇದೆ. ಅಜ್ಞಾನದಿಂದಲೇ ಸಂಸಾರ ವ್ಯಾಪ್ತಿ, ಸಂಸಾರ ಬಂಧನ, ಸಂಸಾರ ಭವಬಂಧನ. ಹೀಗಾಗಿ ಶರಣರು ಅಹಂಭಾವವನ್ನ ಅಳಿದು ದಾಸೋಹಂಭಾವ ತಳೆದರು. ಮತ್ತು ಈ ದಾಸೋಹಂಭಾವದಲ್ಲಿ ಅವರು ಇರೋದ್ರಿಂದಲೇ ಅವ್ರಿಗೆ ದೇಹವಿದ್ರೂ ಕೂಡ ಅವರು ನಿರ್ದೇಹಿಗಳಾಗಿದ್ದರು. ಹೀಗಾಗಿ ದೇಹವಿದ್ದರೂ ನಿರ್ದೇಹಿಗಳಾಗಿದ್ದ ನಮ್ಮ ಶರಣರಿಗೆ ಅಕಾಯರು ಅಂತ ಕರೆದರು. ಅಕಾಯರು ಅಂದ್ರೆ ಅವರಿಗೆ ದೇಹವಿಲ್ಲ, ದೇಹದ ಎಳ್ಳಷ್ಟೂ ಒಂದು ದೇಹ ಭಾವನೆ ಅವರು ಇರೋದಿಲ್ಲ. ಹೀಗಾಗಿ ಗುರುಮಾತೆ ಅಕ್ಕ ಮಹಾದೇವಿಯರು ಅಲ್ಲಿಂದ ಉಡುತಡಿಯಿಂದ ಶ್ರೀಶೈಲವರೆಗೆ ನಡೆದ್ರು. ಯಾಕೆಂದ್ರೆ ಅವರು ದೇಹ ಭಾವದಲ್ಲಿ ನಡೆಯಲಿಲ್ಲ, ಅಕಾಯರಾಗಿ ನಡೆದ್ರು, ದೂರ ನಡೆದ್ರು. ಇಲ್ಲಿ ಏನಾಗಿದೆ ಅಂದ್ರೆ, ಒಂದು ಹೆಜ್ಜೆ ಮುಂದೆ ಹೋಗಿ ಪ್ರಾಣಲಿಂಗವಾಗಿದೆ. ಆದುದರಿಂದ ಭೇದ ಭಾವವಿಲ್ಲ. ಯಾವಾಗಲೂ ಆ ಕಾಯ ನಿರಂತರ ಲಿಂಗ ಸಾನ್ನಿಧ್ಯದಲ್ಲಿಯೇ ಇರೋದು, ಇಷ್ಟಲಿಂಗ ಸಾನ್ನಿಧ್ಯದಲ್ಲಿಯೇ ಇರೋದು. ಹೀಗಾಗಿ ಈ ಅಕಾಯರಿಗೆ ಲಿಂಗ ಸಂಗಿ ಅಂತಾನು ಕರೀತಾರೆ. ಈಗಾಗಲೇ ಗುರುವಿನ ಅನುಗ್ರಹದಿಂದ ಎಲ್ಲಾ ದೀಕ್ಷೆಗಳಿಂದ ಅವನ ದರ್ಶನ ನಮಗಾಗಿದೆ. ಮನಸ್ಸು, ಮನಃಶಕ್ತಿ, ಮಾನಸಿಕ ಸಂಕಲ್ಪ ಇವನ್ನೆಲ್ಲ ಏನ್ ಹೇಳಿದಾನೆ ನಮಗೆ ಗುರು, ಅವನ್ನೆಲ್ಲ ಅನುಸಂಧಾನ ಪೂರ್ವಕವಾಗಿ ಲಿಂಗಕ್ಕೆ ನಿವೇದಿಸಿ ಆ ಲಿಂಗ ಸ್ವರೂಪದಲ್ಲಿ ತನ್ಮಯನಾಗ್ತಾನೆ. ದೇಹಕ್ಕೆ ನಿವೇದನೆ ಮಾಡ್ಕೊಳ್ಳೋದಲ್ಲ. ಈಗ ನನಗೆ ಊಟ ಮಾಡಬೇಕಾಗಿದೆ, ಊಟ ಮಾಡೋದನ್ನ ನಡಿ ಅಂತ ದೇಹಕ್ಕೆ ಹೇಳೋದಲ್ಲ, ಲಿಂಗ ಏನ್ ಹೇಳೋದು. ಅಪ್ಪ ಹಸಿವಾಗ್ತಾ ಇದೆ, ಪ್ರಸಾದ ತೆಗೆದುಕೊಂಡು ಬರೋಣ ಅಂತ ಲಿಂಗ ಏನ್ ಹೇಳೋದು. ಒಂದ್ ಕೆಲ್ಸಕ್ಕೆ ಹೋಗ್ಬೇಕಾಗ್ತಾ ಇದೆ, ಒಂದು ಕಚೇರಿ ಕೆಲಸ ಇದೆ, ಆ ಕಚೇರಿ ಕೆಲ್ಸಕ್ಕೆ ಹೋಗುವಾಗ ಇಷ್ಟಲಿಂಗಕ್ಕೆ ನಿವೇದನೆ ಮಾಡ್ಕೊಳ್ಳೋದು. ನೋಡಪ್ಪ ಈ ಕೆಲ್ಸಕ್ಕೆ ಹೋಗೋದಿದೆ, ನಡೆ ಹೋಗೋಣ ಅಂತ. ಎಲ್ಲವನ್ನೂ ಅವನ ಜೊತೆಯಾಗೆ ಮಾಡೋದು. ನಾನು ಸರ್ಜರಿ ಮಾಡ್ತೀನಿ, ಸರ್ಜರಿ ಮಾಡುವಾಗ ನಾನು ಎದೆಯ ಮೇಲೆ ಲಿಂಗ ಧರಿಸಿಕೊಂಡೇ ಮಾಡೋದು. ನಾನು ನೀನು ಕೂಡಿ ಅಂದ್ರೆ ಅಭಿನ್ನವಾಗಿ ಆ ಸರ್ಜರಿಯನ್ನ ಯಶಸ್ವಿಯಾಗಿ ಮಾಡೋಣ ಅಂತ ಹೇಳೋದು. ಅದು ಅಡಿಗೆ ಇರಲಿ, ಏನೇ ಇರಲಿ, ಇಬ್ರು ಕೂಡಿ ಮಾಡೋದು, ಲಿಂಗ ಸಮರತೆಯ ಭಾವದಲ್ಲಿ ಮಾಡೋದು. ದೇಹಕ್ಕೇನು ಹೇಳೋದಿಲ್ಲ. ಕರ್ಮೇಂದ್ರಿಯಗಳಿಗಾಗಲಿ ಜ್ಞಾನೇಂದ್ರಿಯಗಳಿಗೆಲ್ಲ ಈಗೆಲ್ಲ ಅಷ್ಟತನುಮೂರ್ತಿ ನಿರುಸನ ಸ್ಥಳದಲ್ಲಿ ಅವನ್ನೆಲ್ಲ ನಾವು ಯಾರಿಗೂ ಒಪ್ಪಿಸಿದ್ದೀವಿ, ಆ ಶಿವಾತ್ಮವಾಗಿ ಶಿವನಿಗೆ ಅಥವಾ ನಮ್ಮ ಇಷ್ಟಲಿಂಗಕ್ಕೆ ಅರ್ಪಿಸಿ ಬಿಟ್ಟದ್ದಾಗಿದೆ. ದೇಹ ಅನ್ನೋದು ನನಗೆ ಈಗ ಇಲ್ಲ. ಹೀಗಾಗಿ ನಾನು ಈಗ ಅಕಾಯ ಸ್ಥಳದಲ್ಲಿ ಇದ್ದೀನಿ, ನನಗೆ ದೇಹವೇ ಇಲ್ಲ. ನನ್ನ ದೇಹವೆಲ್ಲ ಈಗ ಶಿವನು ಆಕ್ರಮಿಸಿದ್ದಾನೆ, ಪರವಸ್ತುವು ಆಕ್ರಮಿಸಿಯಾಗಿದೆ. ಈ ಭಾವನೆಯಲ್ಲಿ ಏನಾಗ್ತಾ ಇದೆ,
ಅಥಾಚ್ಛಾಯ ಶರೀರಂ ಅಂದ್ರೆ ಅಥಾಚ್ಛಾಯಂ ಶರೀರ ಅಂದ್ರೆ ಶಿವಯೋಗಿಯದು ಅಶ್ವರೀರವು. ನಾನು ಈಗ ಶಿವಯೋಗಿಯಾಗಿದ್ದೇನೆ. ಶರೀರ ಇದೆ, ಆದ್ರೆ ಅದು ಕೇವಲ ಔಪಚಾರಿಕ ಮಾತ್ರ. ಅವನು ಅಕಾಯ ನೆನೆಸ್ತಾನೆ. ಅವನಿಗೆ ಈಗ ಒಂದು ಹೊಸ ಶಬ್ದ ಅಕಾಯ ಅಕಾಯ ಅಂತಾರೆ. ಆತನ ಹೃದಯ ಅತ್ಯಂತ ಸ್ಫಟಿಕದಷ್ಟು ಪಾರದರ್ಶಕತೆಯಿಂದ ಪರಿಶುದ್ಧವಾಗಿದೆ. ರಾಗ ದ್ವೇಷಾದಿಗಳಿಗೆ ಅಲ್ಲಿ ಸ್ಥಳ ಇಲ್ಲ. ಯಾವುದೇ ಮೋಹಕ ಜಾಲದಲ್ಲಿ ಆತ ಸಿಲುಕನು. ಒಂದು ಒಳ್ಳೆಯ ಆಭರಣ ನೋಡ್ತೀನಿ, ಒಂದು ಒಳ್ಳೆಯ ಕಟ್ಟಡ ನೋಡ್ತೀನಿ, ಒಂದು ಒಳ್ಳೆಯ ವಾಹನ ನೋಡ್ತೀನಿ, ಬೇಡ, ಅದನ್ನ ನಾನು ಪಡೆದುಕೊಳ್ಬೇಕು, ಅದನ್ನ ನಾನು ಏನಾದ್ರೂ ಮಾಡಿ ಪಡೆದುಕೊಳ್ಳಬೇಕು ಅಂತ ಯಾವುದೇ ಒಂದು ಲೌಕಿಕ ಜಗತ್ತಿನ ಆಶಾ ಆಮಿಷದ ಜಾಲದಲ್ಲಿ ಆತ ಬೀಳಲಾರ. ಅವನಿಗೆ ದೇಹ ಬಿದ್ದರೂ ಅದರಲ್ಲಿ ಅಹಂಭಾವನೆ ತಾಳದೆ ನಿರ್ಮುಕ್ತನಾಗಿ ಬಾಳ್ತಾನೆ. ಎಂದಿಗೂ ದೇಹದ ಬಗ್ಗೆ ಅವನಿಗೆ ಅಹಂಭಾವ ಇರೋದಿಲ್ಲ. ಏನು ಏನು ಈ ದೇಹವೆಂದರೇನು, ನಿರ್ದೇಹವೆಂದರೇನು ಅರಿಯರು. ಅಹಂ ಎನ್ನುವುದೇ ದೇಹ, ಶಿವನ ದಾಸ ಅಥವಾ ಶಿವನ ಆಳು ತಾನೆಂಬುದೇ ನಿರ್ದೇಹ. ತಾನೆಂಬ ಅಹಂಭಾವ ಒಡೆದು ದಾಸೋಹಂಭಾವದಿಂದ ಶಿವನಿಗೆ ಭಕ್ತಿಯ ಮಾಡಿದವರೆಲ್ಲರೂ ಮುಕ್ತರು. ಅವರೇ ನಿರ್ದೇಹಿಗಳು. ಅವರಿಗೆ ಅಕಾಯಸ್ಥಲಿಗಳು ಅಂತ ಕರೀತಾರೆ. ಲೌಕಿಕ ಜಗತ್ತಿನಲ್ಲಿ ದೇಹವೆಂದರೆ ವಿಕಾರಗಳ ತವರು. ಏನೇನೋ ರೋಗ, ಏನೇನೋ ರುಜಿನ, ಏನ್ ಕೇಳ್ಬಾರ್ದು ಅಷ್ಟೊಂದು ವಿಕಾರಗಳ ತವರು. ಮನವೆಂದ್ರೆ ಅರಿಷಡ್ವರ್ಗಗಳ ಕೂಟ. ಅಯ್ಯೋ ಅದನ್ನೇನ್ ಕೇಳಬೇಡಿ ನೀವು, ಅಷ್ಟೊಂದು ದುಷ್ಟತನ ಅಲ್ಲಿ ತುಂಬಿದೆ. ಆದರೆ ದೇಹವೇ ಇಲ್ಲವೆಂದ ಮೇಲೆ ಅಲ್ಲಿ ವಿಕಾರಗಳಿಗೆ ಜಾಗವೆಲ್ಲಿ, ಮನಕ್ಕೆಯಲ್ಲಿ ಜಾಗ. ಹೀಗಾಗಿ ಈ ಅಕಾಯಸ್ಥಲಿ ಅನ್ನಿಸಿಕೊಂಡವನ್ಗೆ ಅವುಗಳ ಸಂಘ ಇರೋದಿಲ್ಲ. ಅಕಾಯಸ್ಥಲಿಯು ಏನ್ ಮಾಡ್ತಾನಂದ್ರೆ ಅಂದ್ರೆ ಈ ಶರಣರ ವಚನಗಳಲ್ಲಿ ಬರೋದನ್ನ ನಿಮ್ಗೆ ಹೇಳ್ತಾ ಇದ್ದೀನಿ. ಅಕಾಯಸ್ಥಲಿಯು ಒಬ್ಬ ಹಾವಾಡಿಗ ವಿಷಸರ್ಪದ ಹಲ್ಲುಗಳನ್ನ ಕೇಳುವಂತೆ ತನ್ನಲ್ಲಿರುವ ಕಾಯ ವಿಕಾರದ ದಂತಗಳನ್ನೆಲ್ಲ ಕಿತ್ತು ಹಾಕಿ ಬಿಡ್ತಾನೆ ಶಿವಯೋಗದ ಒಂದು ಸಾಧನೆಯಲ್ಲಿ. ಇದು ಅಕಾಯ ಸ್ಥಳವಾಗಿದೆ. ಅದಕ್ಕೆ ಚನ್ನಬಸವಣ್ಣನವರು ಹೇಳ್ತಾ ಇದ್ದಾರೆ ಒಂದು ವಚನವನ್ನ, ಯಾರಾದ್ರೂ ಓದಿ ನೋಡೋಣ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣಾರ್ಥಿಗಳು. ದೇಹ ಓದಿ ಅಕ್ಕ. ಪ್ರೇಮಕ್ಕ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳು. ಚನ್ನ ಬಸವಣ್ಣವರ ವಚನ. ದೇಹ ನಿರ್ದೇಹವೆಂದೆನುತ್ತಿಪ್ಪರಯ್ಯ, ದೇಹ ನಿರ್ದೇಹದ ಮರ್ಮವನ್ನರಿಯರು. ಅಹಂ ಎಂಬುದೇ ದೇಹ ನೋಡ, ದಾಸೋಹಂ ಎಂಬುದೇ ನಿರ್ದೇಹ ನೋಡ. ಅಹಂ ಭಾವ ಬಳಿದುಳಿದು ದಾಸೋಹಿಯಾದ ಕೂಡಲ ಚನ್ನ ಸಂಘ ನಿಮ್ಮ ಶರಣ. ಸಮಗ್ರ ವಚನ, ಸಂಪುಟ 3, ವಚನ ಸಂಖ್ಯೆ 555. ನನ್ನ ಎಲ್ಲರಿಗೂ ನನ್ನ ಭಕ್ತಿಯ ಶರಣಾರ್ಥಿಗಳು. ಶರಣು ಅಕ್ಕ, ಮಂಗಲಕ್ಕ. ಚನ್ನಬಸವಣ್ಣನವರು ಏನ್ ಹೇಳ್ತಿದ್ದಾರೆ ಅಂದ್ರೆ, ಈ ಅಕಾಯ ಸ್ಥಳದ ಒಂದು ವಚನ ಇದು. ಏನ್ ಹೇಳ್ತಿದ್ದಾರೆ ಅಂದ್ರೆ, ದೇಹ ನಿರ್ದೇಹ ಅಂತ ಹೇಳ್ತಿದ್ದೀರಲ್ಲ, ಅದರ ಅರ್ಥ ಏನು, ಅದರ ರಹಸ್ಯ ಏನು, ಅದರ ಮರ್ಮ ಏನು ಯಾರಿಗೂ ಗೊತ್ತಿಲ್ಲ. ನಾನು ಹೇಳಿದ್ದೆ ಹೇಳ್ತಾ ಇದ್ದಾರೆ. ಇದೀಗ ನಾನು ಏನ್ ಹೇಳಿದ್ನೆಲ್ಲ, ಅಹಂಕಾರ ಎನ್ನೋದೇ ದೇಹ ನೋಡ. ಅದನ್ನ ಅಳಿಸ್ಕೊಳ್ಬೇಕು, ಅದನ್ನ ನೀಗಿಸ್ಕೊಳ್ಬೇಕಂದ್ರೆ ದಾಸೋಹ ಭಾವನೆಯಲ್ಲಿರ್ಬೇಕು. ಯಾವುದೂ ನನ್ನದಲ್ಲ, ಎಲ್ಲವೂ ಶಿವನ ಸೊಮ್ಮು, ಎಲ್ಲವೂ ನನ್ನ ಇಷ್ಟಲಿಂಗದ ಸಂಪತ್ತು, ಅಲ್ಲಿಂದಾಗಿಯೇ ನಾನು ಇದ್ದಿದ್ದೇನೆ, ಅದೆಲ್ಲವೂ ಅವನ ಸೊಮ್ಮೆ ಅಂತ ಇರೋದೇ ದಾಸೋಹಂ ಭಾವನೆಯಾಗಿದೆ. ಹಾಗೆ ಆದ ತಕ್ಷಣ ನಾವು ನಿರ್ದೇಹಿ ಆಗ್ಬಿಡ್ತೀವಿ. ಅಹಂಭಾವ ಅಳಿದು ಉಳಿದು ದಾಸೋಹಿಯಾದ ಕೂಡಲ ಚನ್ನ ಸಂಘ ನಿಮ್ಮ ಶರಣ. ಹೀಗಾಗಿ ಅಹಂಭಾವವಿದ್ದರೆ ಶಿವಯೋಗ ಸಾಧನೆ ಸಾಧ್ಯವೇ ಇಲ್ಲ. ಹಾಗಾಗಿ ಅಹಂಭಾವವನ್ನು ನಾವು ಅರಿಯಬೇಕು, ಅಹಂಕಾರವನ್ನು ನಾವು ತುಳಿಯಬೇಕಾಗಿದೆ. ಅದನ್ನೇ ಗುರುದೇವರು ತಮ್ಮ ವಚನದಲ್ಲಿ ಹೇಳ್ತಾ ಇದ್ದಾರೆ. ಯಾರಾದ್ರೂ ಓದಿ ನೋಡೋಣ. ಓಂ ಶ್ರೀ ಗುರು ಎಲ್ಲರಿಗೂ ಬಸವಲಿಂಗಾಯ ಭಕ್ತಿಯ ನಮಃ. ಶರಣಾರ್ಥಿಗಳು. ಕಾಮಬೇಕು ಲಿಂಗ ಪ್ರೇಮ. ಓದಿ 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 ಅಕ್ಕ. ಎನಿಸೋ ನಂಗೆ ಕಾಮವೇಕೋ ಲಿಂಗ ಪ್ರೇಮಿ ಎನಿಸುವಂಗೆ, ಕ್ರೋಧವೇಕೋ ಶರಣವೇದನೆನಿಸುವಂಗೆ, ಕ್ರೋಧವೇಕೋ ಶರಣವೇದನೆನಿಸುವಂಗೆ, ಕಾಮವೇಕೋ ಲಿಂಗ ಪ್ರೇಮಿ ಎನಿಸುವಂಗೆ, ಲೋಭವೇಕೋ
ಮದಮತ್ಸರ ಉಳ್ಳವಂಗೆ ಹೃದಯ ಶುದ್ಧವೆಲ್ಲಿಯದೋ ಹದುಳಿಗರಾದಲ್ಲಿಪ ಕೂಡಲ ಸಂಗಮದೇ ಓಮವೇಕೋ ಲಿಂಗ ಪ್ರೇಮಿ ಎನಿಸುವಂಗೆ ಕ್ರೋಧವೇಕೋ ಶರಣವೇದನೆನಿಸುವಂಗೆ ಕಾಮವೇಕೋ ಲಿಂಗ ಪ್ರೇಮಿ ಎನಿಸುವಂಗೆ. ಸಮಗ್ರ ವಚನ ಸಂಪುಟ 1 ವಚನ ಸಂಖ್ಯೆ 118. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ಶರಣು ಶರಣಾರ್ಥಿಗಳು. ಸುಮಂಗಲಕ ಸುಶ್ರಾವ್ಯವಾಗಿ ಈ ವಚನವನ್ನ ಪಠಿಸಿದ ಸುಮಂಗಲಾಕಾರಗೆ ಶರಣು ಶರಣಾರ್ಥಿಗಳು. ಶರಣಾರ್ಥಿ. ಶರಣು ಅಕ್ಕ. ಈಗ ನೋಡಿ, ನಾವು ಇಷ್ಟಲಿಂಗದಲ್ಲಿ ಏನ್ ಹೇಳಿದ್ರು? ಶರಣ ಸತಿ ಲಿಂಗಪತಿ ಅಂತ ಹೇಳಿದಾಗ ಕಾಮವೇಕೋ ಲಿಂಗ ಪ್ರೇಮಿ ಎನಿಸುವಂಗೆ. ಆ ಕಾಮ ಭಾವನೆ ಉತ್ಪನ್ನವೇ ಆಗಬಾರದು. ಅದು ಅಲ್ಲದೆ ಈಗ ಅಕಾಯ ಸ್ಥಳದಲ್ಲಿ ಮಾತನಾಡುತ್ತಿರುವಾಗ ದೇಹವೇ ಇಲ್ಲವೆಂದ ಮೇಲೆ ಕಾಮದ ಪ್ರಶ್ನೆಯೇ ಬರೋದಿಲ್ಲ. ಶರಣ ಶ್ರೇಷ್ಠನಾಗಿರ್ಬೇಕು. ಶರಣರನ್ನ ನಾವು ಎಷ್ಟೊಂದು ಪ್ರೀತಿಸ್ತೀವಿ, ಎಷ್ಟೊಂದು ಆರಾಧಿಸ್ತೀವಿ, ಎಷ್ಟೊಂದು ಅಭಿಮಾನ ಪಡ್ತೀವಿ ಅಂದ್ರೆ ಅವರಿಗೆ ನೋಡಿ, ಅವರ ಇಡೀ ಜೀವನ ಚರಿತ್ರೆಗಳನ್ನ ನಾವು ಈಗ ನೋಡಿದೀವಿ. ಎಲ್ಲಾದ್ರೂ ಅವರು ಕ್ರೋಧ ಮಾಡ್ಕೊಳ್ಳೋದು, ಸಿಟ್ಟು ಮಾಡ್ಕೊಳ್ಳೋದು, ಶಾಪ ಕೊಡೋದು. ಹಿಂದೆ ನಾವು ಅನೇಕ ಮುನಿ ಋಷಿಗಳ ಅನೇಕ ಚರಿತ್ರೆಗಳನ್ನ, ಇತಿಹಾಸವನ್ನು ಓದುವಾಗ ಆ ಮುನಿ ಶಾಪ ಕೊಟ್ಟ, ಈ ಋಷಿ ಶಾಪ ಕೊಟ್ಟ, ಆ ಶಾಪಕ್ಕೆ ಮತ್ತೆ ಒಂದು ಶಾಪ ಮುಕ್ತಿ ಮಾಡಲು ಮತ್ತೇನೋ ಇಂಥ ಕತೆ ಕೇಳ್ತೀವಿ. ಎಲ್ಲಿಯಾದರೂ ಒಬ್ಬ ಶರಣ ಅಥವಾ ಒಬ್ಬ ಶರಣೆಗೆ ಕ್ರೋಧ, ಸಿಟ್ಟು ಎಲ್ಲಿಯಾದ್ರೂ ನೋಡ್ತೀವ? ಇಲ್ಲ. ಬರೇ ಕಾಯಕದಲ್ಲಿ, ದಾಸೋಹ ಭಾವನೆಯಲ್ಲಿ ಅವರು ನಿರತರಾಗಿ, ಸತ್ಯಶುದ್ಧ ಕಾಯಕದಲ್ಲಿ ನಿರತರಾಗಿ ಬಂದ ಒಂದು ದ್ರವ್ಯದಲ್ಲಿ ಎಲ್ಲರನ್ನ ಸೇವೆ ಮಾಡುತ್ತಲೇ ಹೋದ್ರೆ ಹೊರತು ಕ್ರೋಧವನ್ನು ಯಾರ ಮೇಲೆಯೂ ತೋರಿಸಲಿಲ್ಲ. ಭಕ್ತಿಯ ಲಾಭವನ್ನೇ ಬಯಸಿದ್ರು ಅವರು. ನನಗೆ ನಿನ್ನ ಆಶೀರ್ವಾದ ಇರಲಿ, ನನ್ನ ಕರುಣೆ ಇರಲಿ ಅಂತ, ನಿನ್ನ ಕರುಣೆ ಇರಲಿ ಅಂತ ಇಷ್ಟಲಿಂಗಕ್ಕೆ ಬೇಡಿಕೊಂಡ್ರೆ ಹೊರತು ನನಗೆ ಅಪಾರವಾದ ಸಿರಿ ಸಂಪತ್ತನ್ನ ದಯಪಾಲಿಸು, ನನಗೆ ಅಪಾರವಾದ ಒಂದು ಸುಖವನ್ನು ದಯಪಾಲಿಸು ಅಂತ ಎಂದೂ ಬೇಡಲಿಲ್ಲ. ಭಕ್ತಿಯ ವಿವಿಧ ರೂಪಗಳನ್ನ ಅಭ್ಯಸನ ಮಾಡಿ ಆ ಭಕ್ತಿಯನ್ನ ನನಗೆ ಕರುಣಿಸು. ಆ ನೈಷ್ಠಿಕ ಭಕ್ತಿ ಇರಬಹುದು, ಅವಧಾನ ಭಕ್ತಿ, ಆ ಭಕ್ತಿ, ಈ ಭಕ್ತಿ, ಅನೇಕ ಭಕ್ತಿಗಳನ್ನ ಅಭ್ಯಸನ ಮಾಡಿ ನನಗೆ ಆ ಭಕ್ತಿಯನ್ನ ನೀನು ಕರುಣಿಸು ಅಂತ ಆ ಭಕ್ತಿಯ ಲೋಭದಲ್ಲಿ ಮುಳುಗಿದ್ರೆ ವಿನಃ ಮತ್ತೆ ನನ್ನ ಅವರು ಬೇಡಲಿಲ್ಲ. ಮೋಹವೇಕೆ ಪ್ರಸಾದ ವೇದ್ಯ ನೆನೆಸುವಂಗೆ. ಅದು ಅವ್ರು ಏನ್ ಕೊಡ್ತಾರೋ ಎಲ್ಲಾ ತನುಮನ ಧನಗಳನ್ನ ಗುರುಲಿಂಗ ಜಂಗಮ ಸೇವೆಯಲ್ಲಿ ಕೊಟ್ಟು ಒಕ್ಕುದ ಮಿಕ್ಕುದ ನೆನಗೆ ನೀನು ಕೊಡು, ಅದರಲ್ಲಿ ಮೋಹವನ್ನೇ ತೋರಿಸಿದ್ರೆ ಹೊರತು ಮತ್ಯಾವ ಪ್ರಸಾದವನ್ನ ಬೇಡಲಿಲ್ಲ. ಆ ಪ್ರಸಾದವನ್ನೇ ಒಂದು ಆಶೀರ್ವಾದ ರೂಪದಲ್ಲಿ ಕರುಣ ಪ್ರಸಾದ ಅಂತ ಕರೆದ್ರು. ಮದಮತ್ಸರ ಉಳ್ಳವಂಗೆ ಹೃದಯ ಶುದ್ಧವೆಲ್ಲಿಯುವುದು. ಎಲ್ಲಿ ನನಗೆ ಒಂದು ಸೊಕ್ಕು, ಗರ್ವ ಅಥವಾ ಇತರರ ಏಳಿಗೆಯ ಬಗ್ಗೆ, ಅವರು ಅಷ್ಟೊಂದು ಶ್ರೀಮಂತರಾಗಿದ್ದಾರೆ, ಅಷ್ಟೊಂದು ದೊಡ್ಡ ಕಟ್ಟಡವನ್ನ ಕಟ್ಟಿದ್ದಾರೆ, ಅಷ್ಟೊಂದು ಹಣವನ್ನ ಗಳಿಸಿದ್ದಾರೆ, ಅವರು ಯಾವ ಮಾರ್ಗದಲ್ಲಿ ಗಳಿಸಿದ್ದಾರೆ ಅದರ ಒಂದು ಚಿಂತೆ ಇಲ್ಲ. ಆದ್ರೆ ಅವರು ಹೇಗೆ ಶ್ರೀಮಂತರಾಗಿದ್ದಾರೆ ಎಂಬುದರ ಅವರ ಕುರಿತು ಮತ್ಸರವುಳ್ಳದಾದ್ರೆ ನಮ್ಮ ಹೃದಯ ಶುದ್ಧಿ ಆಗೋದು ಸಾಧ್ಯವೇ ಇಲ್ಲ. ಹದುಳಿಗರಾಗದಲ್ಲಿಪ್ಪ ಕೂಡಲ ಸಂಗಮ ದೇವ ಅಂದ್ರೆ ನಾವು ಅಕಾಯ ಸ್ಥಳೀಯರಾಗಬೇಕು. ಅದೇ ಹದುಳಿಗನ ಒಂದು ಸ್ವಭಾವ. ಹೀಗಾಗಿ ಅಕಾಯ ಸ್ಥಳದಲ್ಲಿ ಅಕ್ಕ ಮಹಾದೇವಿಯವರು, ನಾನು ಆಗ್ಲೇ ಹೇಳಿದ ಹಾಗೆ, ಹಾವಿನ ಹಲ್ಲ ಕಳೆದ ಹಾವ ನಾಡಿಸಬಲ್ಲಡೆ ಅಂತ ಈ ವಚನವನ್ನ ಹೇಳಿ ನೋಡೋಣ ಯಾರಾದ್ರೂ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅಕ್ಕ ಮಹಾದೇವರ ವಚನ. ಹಾವಿನ ಹಲ್ಲ ಕಳೆದು ಹಾವನಾಡಿಸಬಲ್ಲಡೆ, ಹಾವಿನ ಸಂಘವೇ ಲೇಸು ಕಂಡಯ್ಯ, ಕಾಯದ ಸಂಘವ ವಿವರಿಸಬಲ್ಲಡೆ, ಕಾಯದ ಸಂಘವೇ ಲೇಸು ಕಂಡಯ್ಯ, ತಾಯಿ ರಕ್ಕಸಿಯಾದಂತೆ ಕಾಯ ವಿಕಾರವು ಚನ್ನಮಲ್ಲಿಕಾರ್ಜುನಯ್ಯ, ನೀನೊಲಿದವರು ಕಾಯಗೊಂಡಿದ್ದರೆನ ಬೇಡ. ಸಮಗ್ರ ವಚನ ಸಂಪುಟ 5 ವಚನ ಸಂಖ್ಯೆ 419. ಶರಣು ಶರಣಾರ್ಥಿಗಳೆಲ್ಲರಿಗೂ. ಶರಣು ಶಾಂತಕ. ನಾನಾಗ್ಲೇ ಹೇಳಿದ ಹಾಗೆ ಹಾವಿನ ಹಲ್ಲ ಕಳೆದು ಹಾವನ್ನಾಡಿಸಬಲ್ಲಡೆ, ಹಾವಿನ ಸಂಘವೇ ಲೇಸು ಕಂಡೆಯ. ನೋಡ್ತಿದ್ವಿ ನಾವು ಚಿಕ್ಕವರಿರುವಾಗ ಹಾವನ್ನ ಆಡಿಸುವ ಒಬ್ಬ ಹಾವಾಡಿಗನನ್ನ ನೋಡಿದ್ವ. ಬುಟ್ಟಿಯಿಂದ ತೆಗೆದ ನಂತರ ಅದು ಹೆಡೆ ಎತ್ತಾ ಇತ್ತು. ಯಾಕೆ ಅವನು ಅಷ್ಟೊಂದು ಏನು ಅಂಜಿಕೆ ಭಯವಿಲ್ಲದೆ ಆ ಹಾವನ್ನು ಹೇಗೆ ಆಡಿಸ್ತಾನಂದ್ರೆ, ಹಲ್ಲ ಅವನೇ ತೆಗೆದಿರ್ತಾನಲ್ಲ, ವಿಷಪೂರಿತ ಹಲ್ಲನ್ನ, ಆ ಹಾವಿನ ಹಲ್ಲನ್ನ ಕಾಡಿನಲ್ಲಿ
ಆರಾಮಾಗಿ ಅಡ್ಡಾಡ್ತಾ ಇದ್ದ ಹಾವಿನ ತೆಗೆದುಕೊಂಡು ಬಂದು ಅದರ ಹಲ್ ತೆಗೆದ ತಕ್ಷಣ ಅದು ವಿಷಾನೇ ಹೋಗ್ಬಿಡ್ತು. ಹೀಗಾಗಿ ಅದರ ಜೊತೆ ಅವನ ಕೈ ಮಾಡಿಯೋ ಪುಂಗಿ ಬಾರಿಸಿತು, ಅದು ಹಾವಿನ ಸಂಘವೇ ಅವನಿಗೆ ಲೇಸ್ ಅಂತ ಅಂದಿಸ್ತು. ಯಾಕೆ? ಅದರ ಮೇಲೆ ಅವನ ಜೀವನ ನಡೀತಾ ಇತ್ತು. ನಾವೆಲ್ಲ ನೋಡ್ತಿದ್ವಿ, ಅಲ್ಲಿ ದುಡ್ಡು ಎಸಿತಾ ಇದ್ವಿ, ಅವನಿಗೆ ಕೊಡ್ತಾ ಇದ್ವಿ. ಹೀಗಾಗಿ ಅವನಿಗೆ ಹಾವಿನ ಸಂಘವೇ ಲೇಸು ಅಂತ ಅಂದ್ರು. ಹಾಗೇನೆ ಕಾಯದ ಸಂಘವ ವಿವರಿಸಬೇಕೆಂದ್ರೆ ಕಾಯದ ಸಂಘವೇ ಲೇಸು ಕಂಡಯ್ಯ. ಹೌದು, ದೇಹ ಸುಖ ಎಲ್ರಿಗೂ ಬೇಕೇನೆ. ಆದರೆ ತಾಯಿ ರಕ್ಕಸಿಯಾದಂತೆ ಕಾಯ ವಿಕಾರವು ಅರಿಷಡ್ ವರ್ಗಗಳನ್ನ ನಾವೇನಾದ್ರೂ ಅಲ್ಲಿ ಪಾಲಿಸಲು ಬಿಟ್ರೆ, ಅಲ್ಲಿ ಬೆಳೆಯಲು ಬಿಟ್ರೆ, ಕಾಮ, ಕ್ರೋಧ, ಮದ, ಲೋಭ, ಮದ, ಮತ್ಸರ ಇವೇನ್ ನಾವು ಮಾತಾಡ್ತೀವಲ್ಲ, ಈ ಅರಿಷಡ್ ವರ್ಗಗಳಿಗೆ ನಾವು ಅಲ್ಲಿ ಅವುಗಳ ಬೆಳವಣಿಗೆ, ಅವುಗಳ ವೃದ್ಧಿ ಅಪಾರವಾಗಿ ಅವುಗಳನ್ನ ರೂಢಿಸಿಕೊಂಡ್ ಬಿಟ್ರೆ, ಅದೇ ದೇಹ ತಾಯಿ ರಕ್ಕಸಿಯಾದಂತೆ ಕಾಯ ವಿಕಾರವು, ನಮ್ಮ ಕಾಯ ವಿಕಾರವಾದ್ರೆ, ತಾಯಿ ರಕ್ಕಸಿ ತಾಯಿಯ ಮೊಲೆ ಹಾಲೆ ಏನಾದ್ರೂ ವಿಷವಾದ್ರೆ ಮಗು ಉಳಿತಾ ಇದೆಯೇ? ಹಾಗೆ ತಾಯಿ ಚೆನ್ನಾಗಿ ನಮ್ಮನ್ನ ಬೆಳೆಸದಿದ್ರೆ ನಾವು ಈ ತನಕ ಇಷ್ಟೊಂದು ಒಳ್ಳೆಯ ಒಂದು ಸ್ಥಿತಿಗೆ ಏರಬಹುದೇ? ತಾಯಿಯ ಒಂದು ಮಹೋನ್ನತ ಹಾಲಿರ್ತಾ ಇದೆ ಯಾರ ಬೆಳವಣಿಗೆಯಲ್ಲಿಯೂ ಆಗ್ಲಿ. ಹೀಗಾಗಿ ಕಾಯ ವಿಕಾರ ಬೇಡಂದ್ರೆ ಅಕಾಯ ಸ್ಥಳೀಯಾಗಬೇಕು. ಅಕಾಯ ಸ್ಥಳೀಯದಲ್ಲಿ ದೇಹವೇ ನಿರ್ದೇಹವಾಗಿದೆ ಎಂದ ಮೇಲೆ ಅಲ್ಲಿ ಅರಿಷಡ್ ವರ್ಗಗಳಿಗೆ ಸ್ಥಾನ ಇರೋದಿಲ್ಲ. ಹೀಗಾಗಿ ಚನ್ನಮಲ್ಲಿಕಾರ್ಜುನಯ್ಯ, ನೀನೊಲಿದವರು ಕಾಯಗೊಂಡಿದ್ದರೆನ ಬೇಡ ಅಂದ್ರೆ, ಯಾರು ಶಿವಯೋಗದಲ್ಲಿ ಸಾರ್ಥಕವಾಗಿ ಯಶಸ್ವಿಯಾಗಿ ಜೀವನವನ್ನ ಮಾಡಿದರೋ, ಯಾರು ಆ ಪರವಸ್ತುವನ್ನ ಒಲಿಸಿಕೊಂಡರೋ ಅವರಿಗೆ ಕಾಯ ಇತ್ತು ಅಂದ್ರೆ ತಪ್ಪಾಗ್ತಾ ಇದೆ. ಅವ್ರಿಗೆ ಕಾಯ ಇಲ್ಲ ಅಂತ ಭಾವನೆಯಲ್ಲಿ ಇರೋದ್ರಿಂದಲೇ ಕಾಯ ವಿಕಾರವೇ ಆಗೋದಿಲ್ಲ. ಕಾಯವೇ ಇಲ್ಲ ಅಂದ್ಮೇಲೆ ವಿಕಾರ ಎಲ್ಲಿದ್ ಬಂತು? ಅದಕ್ಕೆ ಕಾಯಗೊಂಡಿದ್ದರೇನೆ ಬೇಡ ಅಂತ ನಮ್ಮ ಗುರುಮಾತೆಯವರ ಮಾತಿದೆಯಲ್ಲ, ಅದನ್ನ ನಾವು ಗಮನಿಸಬೇಕು. ಅಜಗಣ್ಣ ತಂದೆ ಒಬ್ಬ ಲಿಂಗವನ್ನೇ ಬಾಯಿಯಲ್ಲಿ ಇಟ್ಟುಕೊಂಡು ಗುಪ್ತ ಭಕ್ತಿ ಮಾಡ್ತಾ ಇದ್ದ ಅಂತ ಅಜಗಣ್ಣ ತಂದೆಯ ಬಗ್ಗೆ, ಮತ್ತು ಅಜಗಣ್ಣ ಮತ್ತು ಮುಕ್ತಾಯಣ್ಣನವರ ಇಬ್ಬರು ಅಣ್ಣ ತಂಗಿಯ ಒಂದು ಮಧುರ ಶಯನ ಸಂಬಂಧವನ್ನ ಎಲ್ಲವೂ ಜಗತ್ತು ಈಗ ನೋಡ್ತಾ ಇದೆ. ಅಂತ ಒಂದು ತಂದೆ ಈ ಒಂದು ಅಕಾಯ ಸ್ಥಳದಲ್ಲಿ ಒಂದು ವಚನವನ್ನ ಹೇಳ್ತಾ ಇದ್ದಾರೆ. ಯಾರಾದ್ರೂ ಓದಿ ನೋಡೋಣ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲಾ ಸರ್ವ ಶರಣರಿಗೂ ಶರಣಾರ್ಥಿಗಳು. ಅಜಗಣ್ಣ ತಂದೆ. ಅಂತರಂಗದಲ್ಲಿ ಆಯಿತವನರಿದವಂಗೆ ಬಹಿರಂಗದಲ್ಲಿ ಅಮ್ಮೆಲ್ಲಿಯದಯ್ಯ. ಅಂತರಂಗದಲ್ಲಿ ಅನಿಮಿಷನಾಗಿ ನಿರಂತರ ಲಿಂಗಸುಖಿ ನೋಡಯ್ಯ. ಸರ್ವೇಂದ್ರಿಯ ನಮ್ಮ ಸಮ್ಮತವಾಯಿತಯ್ಯ. ಮಹಾಗಣ ಸೋಮೇಶ್ವರ ಮುಂತಾಗಿ ಸಮಗ್ರ ವಚನ ಸಂಪುಟ 6, ವಚನದ ಸಂಖ್ಯೆ 301. ಇದನ್ನು ಓದ್ಬೇಕಂದ್ರೆ ಅಕ್ಕಮ್ಮರೆ ಶರಣು ತಾಯಿ. ಅಂತರಂಗದಲ್ಲಿ ಆಯತ ನರಿದವಂಗೆ ಅಂದ್ರೆ ಇಷ್ಟಲಿಂಗ, ಭಾವಲಿಂಗ, ಪ್ರಾಣಲಿಂಗ ಇದೆಲ್ಲದರ ಅರ್ಥವನ್ನ ಮಾಡಿಕೊಂಡು ಶಿವಜ್ಞಾನವನ್ನ ಪಡೆದವನಿಗೆ ಅಂತರಂಗದಲ್ಲಿ ಆಯತವನರಿದವಂಗೆ ಅಂತಾರೆ. ಬಹಿರಂಗದಲ್ಲಿ ಹಮ್ಮೆಲ್ಲಿಯದಯ್ಯ. ಇದೆಲ್ಲ ಅರ್ಥ ಮಾಡಿಕೊಂಡ ಮೇಲೆ ಇಷ್ಟಲಿಂಗ ಅಂದ್ರೆ ಏನು, ನಾನು ಅಂದ್ರೆ ಯಾರು, ಇಷ್ಟಲಿಂಗ ನನ್ನೊಳಗೆ ಪ್ರಾಣಲಿಂಗ ಮತ್ತು ಭಾವಲಿಂಗ ಹೇಗಾಗಿದೆ ಅಂತ ಇವೆಲ್ಲ ಅರ್ಥ ಮಾಡಿಕೊಂಡ ನಂತರ ಈ ಕಾಯಸ್ಥಳಕ್ಕೆ ಬಂದ ನಂತರ ಬಹಿರಂಗದಲ್ಲಿ ಹಮ್ಮೆಲ್ಲಿಯದಯ್ಯ. ಹೇಗೆ ಅಹಂಕಾರವಾಗಲು ಸಾಧ್ಯ ಹೇಳಿ ನೋಡೋಣ? ಸಾಧ್ಯವೇ ಇಲ್ಲ. ಅಂತರಂಗದಲ್ಲಿ ಅನುಮಿಷನಾಗಿ ನಿರಂತರ ಲಿಂಗ ಸುಖಿ ನೋಡಯ್ಯ. ಶಿವಯೋಗದಲ್ಲಿ ಅಂತರಂಗದಲ್ಲಿ ನಾನು ಅನುಮಿಷನಾಗಿ ಆ ಅರ್ಧಲಿಮಿತ ಕಣ್ಣುಗಳಿಂದ ನಾನು ನಿತ್ಯ ನನ್ನ ಇಷ್ಟಲಿಂಗವನ್ನ ನೋಡ್ತಾ 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 ನಿರಂತರ ಲಿಂಗ ಸುಖಿಯಾಗಿ ಬಿಟ್ಟಿದ್ದೇನೆ. ನನಗೆ ಹೊರಗಿಂದೇನು ಕಾಣಿಸ್ತಾ ಇಲ್ಲ. ಈಗ ಹೊರಗಿಂದೇನು ಕಾಣಿಸ್ತಾ ಇಲ್ಲ. ಎಲ್ಲಾ ಸರ್ವೇಂದ್ರಿಯ, ನನ್ನ ದೇಹದಲ್ಲಿ ಏನ್ ಸರ್ವೇಂದ್ರಿಯಗಳವೆಲ್ಲ ಈಗೆಲ್ಲವೂ ಆ ಶಿವನ ಒಂದು ಸ್ವತ್ತಾಗಿ ಬಿಟ್ಟಿವೆ. ಅವೆಲ್ಲ ಪರಮಾತ್ಮನ ಸ್ವತ್ತಾಗಿದ್ರಿಂದ ಅವಕ್ಕೆ ಯಾವ ದುಃಖದ ಸೋಂಕು ಆಗಲು ಸಾಧ್ಯವೇ ಇಲ್ಲ ಅಂತ ಜಗನ್ನ ತಂದೆಯವರು ಹೇಳ್ತಾರೆ. ಹೀಗಾಗಿ ಇಲ್ಲಿ ಅಕಾಯದ ಮತ್ತೊಂದು ನಿರೂಪಣೆಯಾಗ್ತಾ ಇದೆ ಬಂಧುಗಳೇ. ತಾಯಿ ಹೇಳಿದ್ರು ಅಕ್ಕ ಮಹಾದೇವಿಯವರು. ಓದಿ ನೋಡೋಣ ಒಂದು ಈ ವಚನವನ್ನ. ಎಲ್ಲರಿಗೂ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅಕ್ಕ ಮಹಾದೇವಿ ವಚನ. ತುಂಬಿದುದು ತುಳುಕದು ನೋಡ, ನಂಬಿದುದು ಸಂದೇಹಿಸದು ನೋಡ, ಒಲಿದುದು ಹೋಸರಿಸದು ನೋಡ, ನೆರೆಯದರಿದುದು ಮರೆಯದು ನೋಡ. ಚನ್ನಮಲ್ಲಿಕಾರ್ಜುನಯ್ಯ ನೀನೊಲಿದ ಶರಣಂಗೆ ನಿಸ್ಸೀಮ ಸುಖವಯ್ಯ. ಸಮಗ್ರ ವಚನ ಸಂಪುಟ 5, ವಚನದ ಸಂಖ್ಯೆ 237. ಶರಣಾರ್ಥಿಗಳು. ಶರಣು. ಇಲ್ಲಿ ಅಕ್ಕ ಮಹಾದೇವಿ ತಾಯಿಯವರು ನೋಡಿ, ತುಂಬಿದ ಕೊಡ ತುಳ್ಕೊಲ್ಲ ಅಂತ ಒಂದು ಮಾತಿದೆ. ಹಾಗೇನೆ ತುಂಬಿದುದು ತುಳ್ಕೋದಿಲ್ಲ.
ಈಗ ನಾನು ಮಹೇಶ ಸ್ಥಳದಲ್ಲಿದ್ದೀನಿ, ಅಪಾರವಾದ ನೈಷ್ಠಿಕ ಭಕ್ತಿಯನ್ನ ಬೆಳೆಸ್ಕೊಂಡಿದ್ದೀನಿ, ತುಂಬ್ತಾ ಇದೆ, ಅದು ತುಂಬ್ತಾ ಇದೆ, ತುಂಬಿದೆ, ತುಂಬಿದುದು ತುಳುಕದು, ಈಗ ತುಳುಕದು ಸಾಧ್ಯವೇ ಇಲ್ಲ. ಆ ಪರಮ ಶಿವ ಸುಖ ಅಂತೇನೀಗ ನನಗೆ ಇಷ್ಟಲಿಂಗ ಪೂಜೆಯ ನಂತರ ಏನ್ ಸಿಗ್ತಾ ಇದೆಯಲ್ಲ, ಅದು ತುಳುಕದು ನೋಡ, ಅದು ಹೊರ ಬರೋದಿಲ್ಲ, ಹೊರ ಸೂಸೋದಿಲ್ಲ, ನಂಬಿದದು ಸಂದೇಹಿಸದು ನೋಡ. ಆ ಸಾಧಕನ ನಾನು ಈಗೇನ್ ಮಾಡ್ಕೊತಾ ಇದ್ದೀನಲ್ಲ, ಲಿಂಗ ಸಮರತಿಯನ್ನಿ, ಆ ಭಕ್ತಿಯನ್ನಿ, ಅದನ್ನ ಸಂದೇಹ ಮಾಡಲು ಸಾಧ್ಯವೇ ಇಲ್ಲ. ಈಗ ಇನ್ನೂ ಏನಾದ್ರೂ ಸಂದೇಹವಿದೆಯೇ? ಇನ್ನೂ ಏನಾದ್ರೂ ಈ ಇಷ್ಟಲಿಂಗದ ಬಗ್ಗೆ ನನಗೆ ಸಂದೇಹವಿದೆಯೇ? ಇಷ್ಟೊಂದು ಅಭ್ಯಾಸದ ನಂತರವೂ, ಇಷ್ಟೊಂದು ತತ್ವಗಳ ಅಭ್ಯಾಸವಾದ ನಂತರವೂ, ಇಷ್ಟೊಂದು ಶಿವಯೋಗದ ಪಾಠವಾದ ನಂತರವೂ ಇನ್ನೂ ಏನಾದ್ರೂ ಅದು ಕರಿಯ ಒಂದು ಗೋಲಕ ವಸ್ತುವಾಗಿ ಉಳಿದಿದೆಯೇ? ಇಲ್ಲ. ನನಗೆ ಅರ್ಥ ಆಗಿದೆ ಈಗ ಏನಿದೆ ಈ ಇಷ್ಟಲಿಂಗದ ಮಹಿಮೆ ಮಹತ್ಯ ಅಂತ. ನಂಬಿದದು ಸಂದೇಹಿಸದು ನೋಡ. ಮತ್ತೆ ಎಂದು ಸಂದೇಹ ಹುಟ್ಟಬಾರ್ದು, ಹುಟ್ಟಲು ಕೂಡಬಾರದು, ಅದು ಎಂದೂ ಆಗೋದೂ ಇಲ್ಲ. ಇಲ್ದಿದ್ರೆ ಅದು ಶಿವಯೋಗ ಅಲ್ಲವೇ ಅಲ್ಲ. ಮಹೇಶ ಸ್ಥಿರದಲ್ಲಿ ಬಂದಾಗ ಇನ್ನು ವಾಪಸ್ ಹೋಗೋದೇನಿಲ್ಲ. ಇಲ್ಲಿ ನಂಬಿದದು ಸಂದೇಹಿಸದು ನೋಡ. ಎಂದಿಗೂ ಇಲ್ಲಿ ಸಂದೇಹಗಳಿಗೆ, ಸಂಶಯಗಳಿಗೆ ಈಗ ಆಸ್ಪದವಿಲ್ಲ. ಮತ್ತೆ ಏನಾದ್ರೂ ಇಷ್ಟಲಿಂಗ ಅಂದ್ರೆ ಏನಿದು ಅಂತ ಈ ತರದ ಒಂದು ಸಂದೇಹ ಅಲ್ಲಿ ಇಲ್ವೇ ಇಲ್ಲ. ಒಲಿದುದು ಓಸರಿಸದು ನೋಡ. ಆ ಲಿಂಗಾಂಗ ಸಮರತಿ ಅಂತೇನಿದೆಯಲ್ಲ, ಈಗಾಗಲೇ ಒಲಿದು ಬಿಟ್ಟಿದೆ. ಅದಿನ್ನು ಕೊಸರಿಕೊಂಡು ಹೋಗೋದು ಅಥವಾ ಕಡಿಮೆ ಆಗೋದು, ಕುಗ್ಗೋದು ಇಲ್ವೇ ಇಲ್ಲ. ನೆರೆಯರಿದು ಮರೆಯದು ನೋಡ. ನನಗೆ ಈಗಾಗ್ಲೇ ಏನಿದೆ ಎಲ್ಲ ತಿಳಿತಾ ಇದೆಯಲ್ಲ, ನನಗೆ ಏನು ಆ ಶಿವಜ್ಞಾನವಾಗಿದೆಯಲ್ಲ, ಅದನ್ನು ಮರೆಯಲು ಸಾಧ್ಯವೇ ಇಲ್ಲ. ಯಾಕಂದ್ರೆ ನನಗೆ ಅದು ಈಗಾಗಲೇ ನಾನು ಪಕ್ವವಾಗಿ ಬಿಟ್ಟಿದ್ದೀನಿ, ಅದರಲ್ಲಿ ನೆರೆತು ಬಿಟ್ಟಿದ್ದೀನಿ. ನೆರೆಯರಿದುದು ಅಂದ್ರೆ ಪಕ್ವವಾಗುದು, ಎಲ್ಲವೂ ತಿಳಿತಾ ಇದೆ ಈಗ ನನಗೆ. ಸತ್ಯದ ದರ್ಶನ ನನಗೆ ಆಗ್ತಾ ಇರೋದ್ರಿಂದ ಅದನ್ನು ಮರೆಯಲು ಹೇಗೆ ಸಾಧ್ಯ? ನೀನೊಲಿದ ನೋಡಿ, ಎಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ ತಾಯಿ ಅಕ್ಕ ಮಹಾದೇವಿ ತಾಯಿಯವರನ್ನು ನಾವು ಎಂದೂ ಮರೆಯೋಕ್ ಸಾಧ್ಯವಿಲ್ಲ. ಇಂಥ ತಾಯಿಯ ಒಂದು ಸಂತತಿಯವರು ನಾವು. ನೋಡಿ ಹೇಗೆ ಹೇಳ್ತಿದ್ದಾರೆ ತಾಯಿ, ನೀನೊಲಿದ ಶರಣಂಗೆ ನಿಸ್ಸೀಮ ಸುಖವಯ್ಯ. ಇನ್ನೂ ಏನ್ ಹೇಳ್ಬೇಕು ನಮಗೆ ಹೇಳಿ? ನೀನೊಲಿದ ಅಂದ್ರೆ ಇಷ್ಟಲಿಂಗದಲ್ಲಿ ನಾವು ಈ ಅಕಾಯ ಸ್ಥಳದಲ್ಲಿ ನಿಂತ್ಕೊಂಡು ದೇಹಂ ಭಾವನೆಯನ್ನ ಬಿಟ್ಟು ನೀನೊಲಿದ ಶರಣಂಗೆ ನಿಸ್ಸೀಮ ಸುಖವಯ್ಯ, ಇನ್ನೂ ಏನ್ ಬೇಕು ಹೇಳಿ ನಮಗೆ? ಅದೊಂದು ಶಿವ ಸುಖ. ಹೀಗಾಗಿ ಅಕಾಯ ಸ್ಥಳದಲ್ಲಿ ದೇಹ ಭಾವನೆಯನ್ನ ಬಿಟ್ಟು ನಾವು ನಿರ್ದೇಹಿಯಾಗಿ ಅಹಂಭಾವವನ್ನು ಬಿಟ್ಟು ನಿಸ್ಸೀಮ ಶಿವ ಸುಖವನ್ನ ನಾವು ಯಾವಾಗಲೂ ತಿಳಿದುಕೊಳ್ಳಲು ಅಥವಾ ಪಡೆದುಕೊಳ್ಳಲು ಪ್ರಯತ್ನ ಮಾಡಬೇಕು. ತೋಂಟದ ಸಿದ್ಧಲಿಂಗ ಶಿವಯೋಗಿಗಳು ಹೇಳ್ತಾ ಇದ್ದಾರೆ. ಓದಿ ಒಂದು ಈ ವಚನವನ್ನ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಭಕ್ತಿಯ ಶರಣಾರ್ಥಿ. ಕಾಯನೆಂಬ ಜಂಗಮ ಮಂತ್ರ ಅರ್ಥಕ್ಕೆ ಬಂದು ಎನ್ನ ಇಲ್ಲ, ಧನ್ಯನ ತೋಂಟದ ಸಿದ್ಧಲಿಂಗ ಶಿವಯೋಗಿಗಳ ವಚನವಾಗಿ. ದೇಹಾದಿ ಗುಣವಿಲ್ಲದ, ಜಾತಿ ವರ್ಣಾಶ್ರಮ ನಾಮರೂಪಿಲ್ಲದ, ಜಿಹ್ವಾಲಂಪಟತ್ವವಿಲ್ಲದ, ಮದ ಮೋಹಾದಿಗಳಿಲ್ಲದ, ಮಾಯಾದೇಹದ ಮಲತ್ರಯದ ದುರ್ವಾಸನೆ ಇಲ್ಲದ, ಸಂಘ ಸಂಯೋಗ ಸಂಬಂಧವೆಂಬ ಇಂದ್ರಿಯಗಳ ಬಂಧವಿಲ್ಲದ, ಜ್ಞಾತೃ ಜ್ಞಾನ ಜ್ಞೇಯವೆಂಬ ತ್ರಿಪುಟಿ ಇಲ್ಲದ, ತ್ರಿಪುಟಿಯ ಮೀರಿ ತ್ರಿಪುಟಿಗೆ ನಿಲುಕದ ಸ್ಥಾನದ ಅರುಹಿನ ಪರಬ್ರಹ್ಮವೇ ಶರಣಲಿಂಗ ಕಾಣಿಬೋ. ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವಿನ ಶರಣರು ಅದ್ವೈತಾನಂದದಿಂದ ಸಂಪೂರ್ಣ ಕಾಣಿರೋ. ಸಮಗ್ರ ವಚನ ಸಂಪುಟ 11, ವಚನ ಸಂಖ್ಯೆ 454. ಸರ್ವರಿಗೂ ಭಕ್ತಿಯ ಶರಣು ಈ ಶರಣಾರ್ಥಿ. ಅಕಾಯ ತಲಿಯಲ್ಲಿ ತೋಂಟದ ಸಿದ್ಧಲಿಂಗ ಶಿವಯೋಗಿಗಳು ಏನ್ ಹೇಳ್ತಿದ್ದಾರೆ ಅಂದ್ರೆ, ದೇಹಾದಿ ಗುಣವಿಲ್ಲದ, ಜಾತಿ ವರ್ಣ ಆಶ್ರಮ ನಾಮ ರೂಪ ಇಲ್ಲದ, ಜಿಹ್ವಾಲಂಪಟತ್ವವಿಲ್ಲದ ಅಂದ್ರೆ ನಾಲಿಗೆಯಲ್ಲಿ ನಡೆ ನುಡಿ, ಆ ಜಿಹ್ವಾಲಂಪಟತ್ವ ಅಂದ್ರೆ ನಿಮಗೆ ಚೆನ್ನಾಗಿ ಅರ್ಥ ಆಗ್ತಾ ಇದೆ. ಮದ ಮೋಹಾದಿಗಳಿಲ್ಲದ, ಮಾಯಾದೇಹದ ಮಲತ್ರಯದ. ಮಲತ್ರಯಗಳು ಯಾವುವು? 3 ಮಲತ್ರಯಗಳು ಯಾವುವು? ಕಾರ್ಮಿಕ ಮಲ, ಮಾಯಾಮಲ, ಅಣವಮಲ. ಈ ಮಾಯಾದೇಹದ ಮಲತ್ರಯದ ದುರ್ವಾಸನೆ ಇಲ್ಲದ, ಸಂಘ ಸಂಯೋಗ ಸಂಬಂಧವೆಂಬ ಇಂದ್ರಿಯಗಳ ಬಂಧವಿಲ್ಲ. ಇವೆಲ್ಲ ಆ ಕಾಯಸ್ಥಳೀಯ ಗುಣಗಳು. ಅವನಿಗೆ ದೇಹಾದಿ ಗುಣಗಳಿಲ್ಲ, ಜಾತಿ ಇಲ್ಲ, ವರ್ಣ ಇಲ್ಲ, ಆಶ್ರಮ ಇಲ್ಲ, ಹೆಸರಿಲ್ಲ, ರೂಪ ಇಲ್ಲ. ಅವನಿಗೆ ನಾಲಿಗೆ ರುಚಿ ಅಥವಾ ಮಾತಾಡುವಾಗ ಏನೇನೋ ಮಾತಾಡೋದು, ಜಿಹ್ವಾ ಲಂಪಟತ್ವ ಇಲ್ಲ, ಮದ ಮೋಹಾದಿಗಳು ಇಲ್ಲ. ಈ ಮಾಯಾದೇಹದ ಮಲತ್ರಯಗಳ ದುರ್ವಾಸನೆ ಅಂತೂ ಮೊದಲೇ ಇಲ್ಲ. ಸಂಘ ಸಂಯೋಗ ಸಂಬಂಧ ಇವೆಲ್ಲ ಇಂದ್ರಿಯಗಳ ಮೇಲೆ ಇವ್ಯಾವ ಬಂಧವಿಲ್ಲದ ಅವನಿಗೇನು
ಈ ಒಂದು ಅಕಾಯ ಸ್ಥಲಿಗೆ ಏನಂದ್ರೆ ಜ್ಞಾತೃ ಜ್ಞಾನ ಜ್ಞೇಯವೆಂಬ ತ್ರಿಪುಟಿ ಇಲ್ಲದ ಕಲಿಯುವವ, ಕಲಿಯಬೇಕಾದ ಜ್ಞಾನ, ಕಲಿಸುವವ, ಇದು ಸಹ ಅವನಲ್ಲಿ ಏನೂ ಇಲ್ಲ. ಆ ತ್ರಿಪುಟಿಯೇ ಮೀರಿ ತ್ರಿಪುಟಿಗೆ ನಿಲುಕದ ಸ್ಥಾನದ ಅರುಹಿನ ಪರಬ್ರಹ್ಮವೇ ಶರಣಲಿಂಗ ಕಾಣಿಕೋ. ಇದೇ ಅಕಾಯ ಸ್ಥಳ. ಅವನಿಗೆ ದ್ವೈತ ಅದ್ವೈತ ಇದೇನೂ ಇಲ್ಲ. ಅವನು ಸ್ವಯಾದ್ವೈತಿ, ತಾನೇ ಶಿವ. ಹೀಗಾಗಿ ಅವನೊಬ್ಬ ಸಂಪೂರ್ಣ ಕಾಣಿರೋ. ಇದು ಅಕಾಯ ಸ್ಥಳೀಯ ಒಂದು ಸ್ವರೂಪವಾಗಿದೆ ಅಂತ ಹೇಳ್ತಿದ್ದಾರೆ ಶಿವಯೋಗಿಗಳು. ಚನ್ನಬಸವಣ್ಣನವರು ಹೇಳ್ತಿದ್ದಾರೆ, ಓದಿ ನೋಡೋಣ ಈ ವಚನ. ಅಕಾಯನೆಂಬ ಜಂಗಮ ಮಂತ್ರಕ್ಕೆ ಬಂದು ಎನ್ನ ಧನ್ಯನ ಮಾಡಲೆಂದು ಸಕಲ ಧಾನ್ಯಗಳ ಪೂರ್ವಾಶ್ರಯವ ಕಳೆದು ಪ್ರಸಾದವೆಂದು ಹೆಸರಿಟ್ಟನು. ಆ ಜಂಗಮದ ಹಸ್ತದಲ್ಲಿ ಭಕ್ತಿ ಇಹುದು, ಆ ಜಂಗಮದ ದಿವ್ಯೆಯಲ್ಲಿ ಪ್ರಸಾದ ಇಹುದು, ಆ ಜಂಗಮದ ದೇಹದಲ್ಲಿ ಜಂಗಮ ಇಹುದು. ಇಂತಿ ತ್ರಿವಿಧ ಪ್ರಸಾದವ ನಿಕ್ಕಿದ ಜಂಗಮಕ್ಕೆ ಶರಣೆಂದು ಶುದ್ಧನಾದೆನಯ್ಯ ಕೂಡಲ ಸಂಗಮ ದೇವ. ಸಮಗ್ರ ವಚನ ಸಂಪುಟ 3, ವಚನದ ಸಂಖ್ಯೆ 882. ಎಲ್ಲರಿಗೂ ಭಕ್ತಿಯ ಶರಣಾರ್ಥಿಗಳು. ಶರಣಾರ್ಥಿ ಅಕ್ಕ ಅಮರ್ಕಲ. ಚನ್ನಬಸವಣ್ಣನವರು ಕೇಳಿದ್ರು, ಅಂದ್ರೆ ದೇಹವೇ ಇಲ್ಲದ ಮೇಲೆ ಇಂಥ ಅಕಾಯ ಸ್ಥಳದ ಒಂದು ಹೇಗೆ ನಂಬೋಕಾಗುತ್ತೆ ಅಂತ ಕೇಳಿದಾಗ, ಸ್ವಲ್ಪ ಮ್ಯೂಟ್ ಮಾಡ್ಕೊಳ್ಳಿ ಬೇರೆಯವರು. ಅವಾಗ ನಮ್ಮ ಚನ್ನಬಸವಣ್ಣನವರು ಹೇಳ್ತಾ ಇದ್ದಾರೆ, ಸ್ವಲ್ಪ ಮ್ಯೂಟ್ ಮಾಡ್ಕೊಳ್ಳಿ ದಯವಿಟ್ಟು. ಸರ್ ಮೈಕ್ ಆನ್ ಮಾಡ್ಕೊಡ್ರಿ ಅಪ್ಪರ ತಾವು. ದಯಾನಂದಪ್ಪರ ಶರಣಾರ್ಥಿ. ಆಯ್ತು, ಮಾಡ್ತೀನಿ. ಮಿಸ್ಟೇಕ್ ಆಗಿ ಬೇರೆಯವ್ರದ್ದು ಇದ್ ಮಾಡಕ್ ಹೋಗಿ ನಿಮ್ದು ಆಯ್ತಪ್ಪ. ಆಯ್ತು. ಚನ್ನಬಸವಣ್ಣನವ್ರು ಏನಂದ್ರೆ, ಈ ಅಕಾಯ ಸ್ಥಳಿ ಅಂತಿದ್ದಾರೆ, ದೇಹವಿಲ್ಲದೆ ಯಾರಾದ್ರೂ ಬರ್ತಾರಾ ಅಂದಾಗ ಚನ್ನಬಸವಣ್ಣವ್ರು ಹೇಳಿದ್ರು, ಬರ್ತಾರೆ. ಅಕಾಯನೆಂಬ ಜಂಗಮ ನೃತ್ಯಕ್ಕೆ ಬರ್ತಾನೆ, ಈ ಲೌಕಿಕ ಜಗತ್ತಿಗೆ ಬರ್ತಾನೆ. ಯಾಕೆ ಬರ್ತಾನಂದ್ರೆ ಎಣ್ಣೆಧನ್ಯನ ಮಾಡಲೆಂದು, ಈ ಲೋಕವನ್ನು ಉದ್ಧರಿಸಲೆಂದು, ಇಲ್ಲಿಯ ಪಾಮರರನ್ನ ಶರಣರನ್ನಾಗಿ ಮಾಡಲು ಆತನೇ ಬರ್ತಾನೆ, ಧನ್ಯರನ್ನಾಗಿ ಮಾಡಲು ಬರ್ತಾನೆ. ಸಕಲ ಧಾನ್ಯಗಳ ಪೂರ್ವಾಶ್ರಯವ ಕಳೆದು ಪ್ರಸಾದವಂತ ಹೆಸರಿಡ್ತಾನೆ. ಮೊದಲು ಏನಂತಿದ್ರು? ಆಹಾರ, ಹೋಗರ, ಈ ತರ ಎಲ್ಲ ಅಂತಿದ್ರು. ಆದರೆ ಮೊದಲು ಬಾರಿಗೆ ಒಂದು ಶರಣರ ಇತಿಹಾಸದಲ್ಲಿ, ಶರಣರ ಪರಂಪರೆಯಲ್ಲಿ ಪ್ರಸಾದ ಅಂತ ಒಂದು ಪದ ಬಂತು. ಆ ಪ್ರಸಾದದ ಮಹಿಮೆಯನ್ನು ಅರಿಯಲೇ ಅಫ್ಘಾನಿಸ್ತಾನದಿಂದ ಮರುಳಶಂಕರ ದೇವರು ಬಂದಿದ್ದನ್ನ ನಾವು ನೋಡ್ಕೊಂಡ್ವಿ. ಎಲ್ಲಾ ಧಾನ್ಯಗಳ ಪೂರ್ವಾಶ್ರಯ ಕಳೆದು ಮತ್ತೆ ಹೇಳ್ಬೇಕಾಗಿತ್ತು, ಅನ್ನ ಮಾಡಿದ್ರು, ರೊಟ್ಟಿ ಮಾಡಿದ್ರು, ಚಪಾತಿ ಮಾಡಿದ್ರು ಅಂತ ಅನ್ಲಿಲ್ಲ, ಪಲ್ಯ ಮಾಡಿದ್ರು ಅಂತ ಅನ್ಲಿಲ್ಲ. ಎಲ್ಲದಕ್ಕೂ ಪ್ರಸಾದ ಅಂತ ನಮ್ಮ ಸಂಪ್ರದಾಯದಲ್ಲಿ ಅಂತ ಹೋದ್ರು. ಸಕಲ ಧಾನ್ಯಗಳ ಪೂರ್ವಾಶ್ರಯವನ್ನು, ನಮ್ಮ ಪೂರ್ವಾಶ್ರಯವನ್ನು ನಾವು ಹೇಗೆ ಕಳೆದುಕೊಂಡ್ವೋ ಹಾಗೆ ಸಕಲ ಧಾನ್ಯಗಳ ಪೂರ್ವಾಶ್ರಯವನ್ನು ಕಳೆದು ಬಿಟ್ರಲ್ಲ. ಆ ಜಂಗಮದ ಹಸ್ತದಲ್ಲಿ ಭಕ್ತಿ ಇಹುದು, ಆ ಜಂಗಮದ ಜೀವೆಯಲ್ಲಿ ಪ್ರಸಾದ ಇಹುದು. ಆ ಜಂಗಮನನ್ನ ನಾವು ನೋಡಿದ್ರೆ ಅವನ ಹಸ್ತದಲ್ಲಿ ಒಂದು ಭಕ್ತಿಯ ಸ್ವರೂಪ, ಇಷ್ಟಲಿಂಗ. ಆ ಜಂಗಮ ಮಾತಾಡೋಕ್ಕೆ ಬಾಯಿ ತೆಗೆದ್ರೆ ಸಾಕು, ಮಂತ್ರ ಪ್ರಸಾದ, ಮಂತ್ರದ ಒಂದು ಪ್ರಸಾದ. ಇಂತಿ ತ್ರಿವಿಧ ಪ್ರಸಾದ ಯಾವುದು? ಜಂಗಮದ ಹಸ್ತದಲ್ಲಿ, ಜಂಗಮದ ಜಿಹ್ವೆಯಲ್ಲಿ, ಜಂಗಮದ ದೇಹದಲ್ಲಿ ಭಕ್ತಿ ಪ್ರಸಾದ. ಇವೆಲ್ಲ ನೋಡಿ, ತ್ರಿವಿಧ ಪ್ರಸಾದವನ್ನಿಕ್ಕಿದ ಜಂಗಮಕ್ಕೆ ಶರಣೆಂದು ಶುದ್ಧನಾದೆನಯ್ಯ. ಆ ಜಂಗಮ ಯಾರಂದ್ರೆ ಅಕಾಯ. ಹೀಗಾಗಿ ಅಕಾಯನೆಂಬ ಜಂಗಮ ವೃತ್ತಕ್ಕೆ ಬಂದು ಎನ್ನ ಧನ್ಯನ ಮಾಡಲೆಂದು ಬಂದ ಅನ್ನೋದು ಅಕಾಯ ಸ್ಥಳೀಯ ಒಂದು ನಿಜ ಸ್ವರೂಪವನ್ನ ಚನ್ನಬಸವಣ್ಣನವರು ಈ ವಚನದ ಮೂಲಕ ಹೇಳ್ತಿದ್ದಾರೆ. ಇಲ್ಲಿಗೆ ಅದು ಅಕಾಯ ಸ್ಥಳ ಮುಗಿದು ಇನ್ ಮುಂದೆ ನಾವು ಪರಕಾಯ ಸ್ಥಳ ಅಂತ ಒಂದು ಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ಈ ಪರಕಾಯ ಸ್ಥಳ ಅಂದ್ರೆ ಎಷ್ಟು ಚೆನ್ನಾಗಿದೆ ನೋಡಿ. ಮೊದಲು ಸಕಾಯ ಸ್ಥಳ ಬಂತು, ಅಂದ್ರೆ ನನ್ನ ದೇಹದಲ್ಲಿ ಶಿವನಿದ್ದಾನೆ ಅನ್ನೋದು. ಅಕಾಯ ಸ್ಥಳದಲ್ಲಿ ದೇಹ ಇಲ್ಲ, ನಾನು ದೇಹವನ್ನು ಕಂಪ್ಲೀಟ್ಲಿ ಐ ಹ್ಯಾವ್ ಫರ್ಗಾಟನ್ ಅಬೌಟ್ ಮೈ ಬಾಡಿ ಅಂತ ಹೇಳಿದ್ರು. ಪರಕಾಯ ಸ್ಥಳದಲ್ಲಿ ಇಲ್ಲಿಯೂ ಸಹ ಅದೇ, ಸ್ಥೂಲಾದಿ ದೇಹ ಭಾವವಿಲ್ಲ. ಈಗೇನನ್ಬೇಕಂದ್ರೆ ನನ್ನ ದೇಹವೂ ಇಲ್ಲ, ಏನಾಯ್ತು ನಿನ್ನ ದೇಹಕ್ಕೆ ಅಂತ ಕೇಳಿದ್ರೆ ಶಿವನೇ ತನ್ನ ದೇಹವೆಂದು ತಿಳಿಯುವನು. ಆದ್ದರಿಂದ ಅವನೀಗ ಪರಕಾಯ ಪ್ರವೇಶ ಅಂತಾರೆ ನೋಡಿ. ಹಾಗೆ ಈಗೇನಾಗ್ಬಿಡ್ತಂದ್ರೆ ಈ ಪರಕಾಯ ಸ್ಥಳದಲ್ಲಿ ನಾನು ಎಲ್ಲಿಗೆ ಹೋದೆ ಅಂದ್ರೆ ಶಿವನಾಗಿ ಬಿಟ್ಟಿದ್ದೇನೆ. ಶಿವನೇ ನನ್ನ ದೇಹವನ್ನು ಆವರಿಸಿಕೊಂಡು ಬಿಟ್ಟಿದ್ರಿಂದ ನಾನು ಈಗ ಪರಕಾಯ ಪ್ರವೇಶ ಮಾಡಿ ಪರಕಾಯ ಸ್ಥಳಿಯಾಗಿದ್ದೇನೆ. ಇದೊಂದು ಮತ್ತೊಂದು ಮಜಲನ್ನ ನಾನು ಮೇಲೆ ಏರಿದ್ದೇನೆ ಅನ್ನೋದೇ ಒಂದು ಸ್ಥಾನ ಇದು.
ಅಕಾಯನಾದ ಸಾಧಕ ಈಗ ಮಾಯೆಯನ್ನ ಮೀರಿಬಿಟ್ಟಿದ್ದಾನೆ, ಪರಬ್ರಹ್ಮನಾಗಿದ್ದಾನೆ. ಆದ್ದರಿಂದ ಅವನು ಪರಕಾಯ ಆಗಿದ್ದಾನೆ. ಅವನು ಹೋಗ್ಬಿಟ್ಟ, ಈಗ ಅವನಿಲ್ಲ. ಎಲ್ಲಿದ್ದಾನೆ? ಆ ಪರಬ್ರಹ್ಮನಾಗ್ಬಿಟ್ಟ, ಪರಕಾಯ ಸ್ಥಳಿಯಾಗಿಬಿಟ್ಟ. ಇಷ್ಟಲಿಂಗ ಪೂಜೆ, ವಚನ ಗಾಯನ, ವಚನ ಪಠನ ಮೊದಲಾದ ಪವಿತ್ರ ಕರ್ಮಗಳನ್ನ ಈ ಸ್ಥೂಲ ದೇಹಾಶ್ರಯ ಬಿಡಿದು ಆಚರಿಸಿ ಮನೋವೈಶಾಲ್ಯತೆ ಪಡೆದ ಶರಣನು ಸಕಾಯನು ಅವನೇ ಭಾವಪೂಜೆಗೆ ತೊಡಗುತ್ತಾನೆ. ಅದನ್ನ ನೋಡಿದ್ವಿ ನಾವು. ಅಕಾಯನಲ್ಲಿ ಬಾಹ್ಯವನ್ನೆಲ್ಲ ಮರ್ತು ಬಿಟ್ಟ. ಈಗ ಸ್ಥೂಲ ದೇಹದ ಪರಿವೇ ಇಲ್ಲವಾಗಿ ಅವನೇ ಅಕಾಯ ಅನಿಸ್ಕೊಂಡ್ಬಿಟ್ಟ. ಸ್ಥೂಲ ದೇಹವನ್ನು ಮರ್ತು ಬಿಟ್ಟ, ದೇಹ ಭಾವನೆಯನ್ನ ಮರ್ತು ಬಿಟ್ಟ. ಸಕಾಯ ಅಕಾಯ ಸ್ಥಿತಿಗಳನ್ನು ಪ್ರಕಾಶಿಸುವ ಸಾಕ್ಷಿ ದೀಪವೇ ಇಷ್ಟಲಿಂಗ, ಇಷ್ಟಲಿಂಗ, ಇಷ್ಟಲಿಂಗ. ಶಿವಯೋಗಿಯು ದಿನನಿತ್ಯ ಯಾವಾಗ ಸಮಯ ಸಿಗುತ್ತೋ, ತ್ರಿಕಾಲ ಪೂಜೆ ಕೆಲವೊಬ್ರು ಮಾಡ್ಕೊಳ್ತಾರೆ, ಯಾವಾಗ ಸಮಯ ಸಿಗುತ್ತೋ, ಯಾವಾಗ ನೆನಪಾಗುತ್ತೋ ಇಷ್ಟಲಿಂಗವನ್ನ ಅರ್ಚಿಸಿ ಅದರಲ್ಲಿ ಬೆರೆತು 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 ಎಷ್ಟೊಂದು ಮುಳುಗ್ತಾನೆ ಆ ಇಷ್ಟಲಿಂಗದ ಪೂಜೆಯಲ್ಲಿ ಅಂದ್ರೆ ಆತ ಪರಕಾಯ ನೆನೆಸುವನು. ಯಾರು ಅಂದ್ರೆ ಆ ಇಷ್ಟಲಿಂಗದಲ್ಲಿ ಇಷ್ಟೊಂದು ಆ ಪೂಜೆಯಲ್ಲಿ ಮುಳುಗ್ಬಿಡ್ತಾನಂದ್ರೆ ಏನ್ರಿ ಇದು, ಅವ್ರಿಗೆ ಆ ಪೂಜೆ ಮಾಡ್ಕೊಳ್ಳುವಾಗ ಎಲ್ಲಿದೆ ಅನ್ನೋದು ಅವ್ರಿಗೆ ಗೊತ್ತಿರೋಲ್ಲ. ಅಷ್ಟೊಂದು ಆ ಇಷ್ಟಲಿಂಗದಲ್ಲಿ ಅವರು ಒಳಗೆ ಪ್ರವೇಶ ಮಾಡೋದಿದೆಯಲ್ಲ, ಭಾವಲಿಂಗ ಪ್ರಾಣಲಿಂಗವನ್ನು. ಹೀಗಾಗಿ ಆ ಪರಕಾಯ ಪ್ರವೇಶ ಮಾಡೋ ತರ ಇದು ಆಗ್ತಾ ಇರೋದ್ರಿಂದ ಈ ಪರಕಾಯ ಸ್ಥಳ ಅಂತ ಇದಕ್ಕೆ ಕರೀತಾ ಇದ್ದಾರೆ. ಈ ವಚನವನ್ನ ಓದಿ ಯಾರಾದ್ರೂ ನೋಡೋಣ. ತೋಂಟದ ಸಿದ್ಧಲಿಂಗ ಶಿವಯೋಗಿಗಳದ್ದು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳು. ತೋಂಟದ ಸಿದ್ಧಲಿಂಗ ಶಿವಯೋಗಿಗಳು. ಸತ್ಯಂ ಜ್ಞಾನಮನಂತಂ ಬ್ರಹ್ಮವೆಂಬ ಸತ್ತು ಚಿತ್ತಾನಂದ ನಿತ್ಯ ಪರಿಪೂರ್ಣನಪ್ಪ ಪರಶಿವನ ಚಿತ್ರಾಣ ಶಕ್ತಿಯಿಂದ ಪರಮಜ್ಞಾನ ಶಕ್ತಿ ಉದಯಿಸಿದಳು ನೋಡ. ಆ ಪರಿಪೂರ್ಣ ಪ್ರಕಾಶ ಜ್ಯೋತಿರ್ಮಯ ಚಿದಗ್ನಿ ಸ್ವರೂಪವನ್ನುಳ್ಳ ಸಮ್ಯಕ್ ಜ್ಞಾನದಲ್ಲಿ ಶರಣನ ಉತ್ಪತ್ತಿ, ಶರಣನ ಸ್ಥಿತಿ, ಶರಣನ ಲಯ ಕಾಣಿರು. ಆ ಸದಮಲಾನಂದ ಚಿದ್ಬ್ರಹ್ಮಾಂಡಾತ್ಮಕ ತಾನೆಂಬುದನ್ನು ಶ್ರೀಗುರುವಿನ ಮುಖದಿಂದ ಅರಿದು ನಿಶ್ಚಯಿಸಿದ ಬಳಿಕ ತಾನೇ ನಿರಂತರ ನಿತ್ಯ ಮುಕ್ತನು, ಅನಾದಿ ಕೇವಲ ಮುಕ್ತನು, ಶುದ್ಧ ನಿಖಲ ನಿರವಯ ನಿರಾಮಯನು ನೋಡ ಶರಣನು. ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೆ. ಸಮಗ್ರ ವಚನ ಸಂಪುಟ ವಚನ 11, ವಚನದ ಸಂಖ್ಯೆ 44. ಶರಣಾರ್ಥಿ ಪದ. ಶರಣ. ಇಲ್ಲಿ ಶಿವಯೋಗಿಗಳು ಏನ್ ಹೇಳಿದ್ರೆ ಅಂದ್ರೆ ಸತ್ಯಂ ಜ್ಞಾನಮನಂತಂ ಬ್ರಹ್ಮ. ಏನು ಅದು ಸತ್ಯ? ಈ ಶಿವಜ್ಞಾನ ಈಗ ಆಗ್ಬಿಟ್ಟಿದೆ, ಅದು ಅನಂತವಾಗಿದೆ, ಅದೇ ಪರವಸ್ತುವಿನ ಸ್ವರೂಪವಾಗಿದೆ. ಸತ್ತು ಚಿತ್ತು ಆನಂದ ನಿತ್ಯ ಪರಿಪೂರ್ಣನಪ್ಪ ಪರಶಿವನ ದರ್ಶನ ಹೀಗಾಗ್ತಾ ಇದೆ. ಅವನು ಕರುಣಿಸಿದ ಚಿತ್ರಾಣ ಶಕ್ತಿಯಿಂದ ಪರಮ ಜ್ಞಾನ ಶಕ್ತಿ ಉದಯಿಸಿದಳು ನೋಡ ಅಂತ ಹೇಳ್ತಿದ್ದಾರೆ. ಆ ಪರಿಪೂರ್ಣ ಪ್ರಕಾಶ ಜ್ಯೋತಿರ್ಮಯ ಚಿದಗ್ನಿ ಸ್ವರೂಪವನ್ನುಳ್ಳ ಸಮ್ಯಕ್ ಜ್ಞಾನದಲ್ಲಿ ಶರಣನ ಉತ್ಪತ್ತಿ ಆಗ್ತಾ ಇದೆ, ಶರಣನ ಸ್ಥಿತಿ ಆಗ್ತಾ ಇದೆ, ಅಲ್ಲಿಯೇ ಶರಣನ ಲಯವೂ ಆಗ್ತಾ ಇದೆ. ಆ ಸದಮಲಾನಂದ ಚಿದ್ಬ್ರಹ್ಮಾಂಡಾತ್ಮಕ ತಾನೆಂಬುದನ್ನು ತಿಳಿದು ಅಂದ್ರೆ ಏನು? ಅದೇ ಲಿಂಗ ಸಮರತಿ. ಏನು ನನ್ನ ಕರಹಸ್ತದಲ್ಲಿ ಇಷ್ಟಲಿಂಗ ಕಾಣಿಸ್ತಾ ಇದೆಯಲ್ಲ, ಆ ಸದಮಲಾನಂದ ಚಿದ್ಬ್ರಹ್ಮಾಂಡಾತ್ಮಕ ಆಗಿದೆ. ಅದು ಯಾವುದು? ಇಷ್ಟಲಿಂಗ. ಮತ್ತು ಆ ಇಷ್ಟಲಿಂಗವೇ ತಾನೆಂಬುದನ್ನ ನಾನು ತಿಳಿದುಕೊಂಡ್ಬಿಟ್ಟಿದ್ದೀನಿ. ಹೇಗೆ? ಶ್ರೀ ಗುರುವಿನ ಮುಖದಿಂದ ಅರ್ಥಕೊಂಡಿದ್ದೀನಿ. ಶ್ರೀ ಗುರುವಿನ ಮುಖದಿಂದ ಅರ್ಥಕೊಂಡು ನಿಶ್ಚಯಿಸಿದ ಬಳಿಕ ಈಗ ಏನಾಗ್ತಾ ಇದೆ? ನಾನು ಯಾವ ಸ್ಥಿತಿಯಲ್ಲಿ ಇರ್ತಾ ಇದ್ದೀನಿ? ತಾನೇ ನಿರಂತರ ನಿತ್ಯ ಮುಕ್ತನು, ಅನಾದಿ ಕೇವಲ ಮುಕ್ತನು, ನನಗೆ ಯಾವ ಬಂಧನವೂ ಈಗಿಲ್ಲ, ಶುದ್ಧ ನಿಖಲ ನಿರವಯ ನಿರಾಮಯನು ನೋಡ ಶರಣನು. ಇದು ಪರಕಾಯ ಸ್ಥಳ. ಪರಕಾಯ ಸ್ಥಳ ಅಂದ್ರೆ ಶಿವನ ಸ್ವರೂಪ. ಇವೆಲ್ಲ ನಿರಂತರ ನಿತ್ಯ ಮುಕ್ತ, ಅನಾದಿ ಕೇವಲ ಮುಕ್ತ, ಶುದ್ಧ ನಿಕ್ಕಲ ನಿರ್ಭಯ ನಿರಾಮಯ, ಇವೆಲ್ಲ ಶಿವನಿಗೆ ಬರುವಂತಹ ಶಬ್ದಗಳು. ಶಿವನೇ ಈಗ ಶರಣ ಆಗಿರೋದ್ರಿಂದ, ಪರಕಾಯ ಸ್ಥಳವಾಗಿರೋದ್ರಿಂದ ಈ ಸ್ಥಳದಲ್ಲಿ ಆ ಸ್ಥಾನವನ್ನು ನಾವು ಈಗ ಮುಟ್ಬಿಡ್ತಾ ಇದ್ದೀವಿ. ಶರಣನ ಉತ್ಪತ್ತಿ, ಶರಣನ ಸ್ಥಿತಿ, ಶರಣನ ಲಯ ಎಲ್ಲ ಈಗ ಅಲ್ಲಿಯೇ ಆಗ್ತಾ ಇದೆ. ಯಾಕೆ? ಇಷ್ಟಲಿಂಗದಲ್ಲಿ ಆ ಸತ್ಯವನ್ನು ನಾವು ಕಾಣ್ತಾ ಇದ್ದೀವಿ. ಇಷ್ಟಲಿಂಗ ಪೂಜೆಯಲ್ಲಿ ಗುರುದೇವರ ಒಂದು ವಚನ ಬರ್ತಾ ಇದೆ, ಓದಿ ನೋಡೋಣ ಯಾರಾದ್ರೂ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳು. ಪರಮ ತತ್ವದ ನಿಜ ಸಂಯುಕ್ತರ ಆನು ನೀನೆಂಬ ಶಬ್ದ ಸುಖಿಗಳ ತೋರಾಯನಗೆ, ಮಹಾನುಭಾವರ ತೋರಾಯನಗೆ, ಲಿಂಗೈಕ್ಯರ ಲಿಂಗ ಸುಖಿಗಳ ಲಿಂಗ ಗೂಡಾಗಿಪ್ಪರ ಲಿಂಗಾಭಿಮಾನಿಗಳ ತೋರಾಯನಗೆ, ಅಹೋರಾತ್ರಿ ನಿಮ್ಮ ಶರಣರ ಸೇವೆಯಲ್ಲಿರಿಸು ಕೂಡಲ ಸಂಗಮ ದೇವ. ಸಮಗ್ರ ವಚನ ಸಂಪುಟ 1, ವಚನ ಸಂಖ್ಯೆ 881. ಶರಣು. ಶರಣು ಕಾವೇರಿ. ಇಂಥ ಪರಕಾಯ ಸ್ಥಳಗಳನ್ನು ನನಗೆ ತೋರಿಸು ಅಂತ ಗುರುದೇವರ ಒಂದು ಪ್ರಾರ್ಥನೆಯಾಗಿದೆ. ಈ ಪರಕಾಯ ಸ್ಥಳಿಗಳು ಎಲ್ಲಿ ಸಿಗ್ತಾರೆ ಹೇಳಿ?
ಆ ಸಾಧನೆಯ ಮಟ್ಟದಲ್ಲಿ ಏರಿದವರು ಸಿಗ್ಬೇಕಲ್ವೇ ನಿತ್ಯ ಜೀವನದಲ್ಲಿ? ಪರಮ ತತ್ವದ ನಿಜ ಸಂಯುಕ್ತರ ಆನು ನೀನೆಂಬ ಶಬ್ದ ಸುಖಿಗಳ ತೋರಾಯನೆಗೆ. ಆನು ನೀನೆಂಬ ಅಂದ್ರೆ ಪರಕಾಯ ಸ್ಥಳ, ನಾನೇ ಶಿವನು, ನಾನೇ ಪರವಸ್ತು, ನಾನೇ ಪರಮಾತ್ಮ, ಇಂಥ ಶಬ್ದ ಸುಖಿಗಳು ಇವರು. ಅದನ್ನು ಹೇಳ್ಬೇಕಾದ್ರೆ ಅದೊಂದು ದೊಡ್ಡ ಧೈರ್ಯ ಬೇಕು. ಸಾಧನೆಯಲ್ಲಿ ಅದನ್ನು ಹೇಳೋಕ್ಕಾಗಲ್ಲ. ಆ ಪರಮತತ್ವದ ನಿಜ ಸಂಯುಕ್ತರ ಅಂದ್ರೆ ಏನು? ಲಿಂಗ ಸಮರತೆಯಲ್ಲಿ ಎಷ್ಟೊಂದು ಮುಳುಗ್ಬಿಟ್ರು ಅಂದ್ರೆ ನಾನೇ ಶಿವ, ಆನು ನೀನೆಂಬ ಭಿನ್ನ ಭಾವದ ಇಲ್ಲಿ ಪ್ರಶ್ನೆಯೇ ಇಲ್ಲ. ಆ ಸಾಧನೆಯ ಮಟ್ಟಕ್ಕೆ ಏರಿದವರ ಮಹಾನುಭಾವರ ತೋರಾಯನಿಗೆ ಅಂತ ಗುರುದೇವರೇ ಬೇಡ್ಕೊಳ್ಬೇಕಾದ್ರೆ ನಾವು ಯಾವ ಪಾಡು ಹೇಳಿ? ಅವ್ರಿಗೇನಂತಿದ್ದಾರೆ ಗುರುದೇವರು ಈ ಪರಕಾಯ ಸ್ಥಳೀಯಗಳಿಗೆ? ಲಿಂಗೈಕ್ಯರ ಲಿಂಗ ಸುಖಿಗಳ ಲಿಂಗಗೂಡಾಗಿಪ್ಪರ. ಲಿಂಗದಲ್ಲಿ ಅವರು ಐಕ್ಯರಾಗ್ಬಿಟ್ಟಿದ್ದಾರೆ, ಲಿಂಗದಲ್ಲಿಯೇ ರಮಿಸಿ ಬಿಟ್ಟಿದ್ದಾರೆ, ಸುಖಿಗಳಾಗ್ಬಿಟ್ಟಿದ್ದಾರೆ, ಲಿಂಗದಲ್ಲಿಯೇ ಗೂಡಾಗಿಪ್ಪರ. ಆ ಇಷ್ಟಲಿಂಗದ ಮನೆಯೇ ಇವರ ಒಂದು ಮನೆಯಾಗಿದೆ, ಅದೇ ಇವರ ಗೂಡಾಗಿದೆ. ಲಿಂಗಾಭಿಮಾನಿಯಾಗಿದ್ದಾರೆ, ಅದನ್ನ ಬಿಟ್ಟು ಬೇರೆ ಏನೂ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ತೋರಾಯನೆಗೆ ಅಂತವರ ಸೇವೆಯಲ್ಲಿ ನಾನು ಇರಿಸು ಅಂತ ಹೇಳ್ಬೇಕಾದ್ರೆ ಆ ಪರಕಾಯ ಸ್ಥಳೀಯ ಒಂದು ಮಹತ್ವವನ್ನ ಗುರುದೇವರು ಹೇಗೆ ವರ್ಣಿಸ್ತಿದ್ದಾರೆ ನೋಡಿ ತಾವೇ ಆ ವಚನದ ಮೂಲಕ. ತಾಯಿಯವರು ಹಾಗೆ ನಮ್ಮ ಗುರುಮಾತೆಯವರು ಅಕ್ಕ ಮಹಾದೇವಿಯವರು ಎಷ್ಟೊಂದು ಚೆನ್ನಾಗಿ ಹೇಳ್ತಿದ್ದಾರೆ ನೋಡಿ. ಇಲ್ಲಿ ಓದಿ ನೋಡೋಣ ಅಕ್ಕ ಮಹಾದೇವಿಯವರ ಒಂದು ವಚನವನ್ನ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅಕ್ಕಮಹಾದೇವಿ ತಾಯಿಯವರ ವಚನ. ಅಂಗದ ಭಂಗವ ಲಿಂಗ ಮುಖದಿಂದ ಗೆಲ್ಲಿದೆ, ಮನದ ಭಂಗವ ಅರಿಹಿನ ಮುಖದಿಂದ ಗೆಲ್ಲಿದೆ, ಜೀವದ ಭಂಗವ ಶಿವಾನುಭಾವದಿಂದ ಗೆಲ್ಲಿದೆ, ಕರ್ಣದ ಕತ್ತಲೆಯ ಬೆಳಗನ್ನೊಟ್ಟು ಗೆಲ್ಲಿದೆ, ಜೌವನದ ಹೊರಮಿಂಚಿನಲ್ಲಿ ನಿಮ್ಮ ಕಣ್ಣಿಂಗೆ ತೋರುವ ಕಾಮನ ಸುಟ್ಟು ಅರುಹಿದ ಭಸ್ಮವ ನೋಡಯ್ಯ. ಚನ್ನಮಲ್ಲಿಕಾರ್ಜುನ. ಕಾಮನ ಕೊಂದು ಮನಸ್ಸಿನ ಆಗುಳ ಇದಡೆ ಮನಸ್ಸಿನ ಜನ ತಲೆಯ ಬರಹವ ತೊಡೆದನು. ಸಮಗ್ರ ವಚನ ಸಂಪುಟ 5, ವಚನದ ಸಂಖ್ಯೆ 3. ಶರಣು ಶರಣಾರ್ಥಿ. ಸರ್ವರಿಗೂ ಶರಣು ಶರಣಾರ್ಥಿ. ಶರಣು ಅಕ್ಕ. ಮೂರು ಅಂಗಗಳು ಯಾವುವು? ಸ್ಥೂಲ, ಸೂಕ್ಷ್ಮ, ಕಾರಣತ. ಅವಕ್ಕೇನಂತಾರೆ ಬೇರೆ? ಮತ್ತೆ ತ್ಯಾಗಾಂಗ, ಯೋಗಾಂಗ, ಭೋಗಾಂಗ, ಯೋಗಾಂಗ. ಹಾ, ತ್ಯಾಗಾಂಗ, ಭೋಗಾಂಗ, ಯೋಗಾಂಗ ಅಂತ ಕರೆದ್ರಲ್ಲ, ಅವುಗಳಿಗೆ ಯಾವ್ಯಾವ ಲಿಂಗಗಳನ್ನು ಕೊಟ್ಟಿದ್ದಾರೆ? ತ್ಯಾಗಾಂಗಕ್ಕೆ ಯಾವ ಲಿಂಗ ಕೊಟ್ಟಿದ್ದಾರೆ? ತ್ಯಾಗಾಂಗಕ್ಕೆ ಗುರುಲಿಂಗ, ಪ್ರಾಣಲಿಂಗ, ಭಾವಲಿಂಗ. ಹಾ, ಹೀಗಾಗಿ ನಿಮ್ಗದೆಲ್ಲ ಗೊತ್ತಿರೋದ್ರಿಂದ ಎಷ್ಟು ಸುಲಭ ಆಗ್ತಾ ಇದೆ ನೋಡಿ. ತಾಯಿ ಇಲ್ಲಿ ಏನ್ ಹೇಳಿದ್ರು? ಅಂಗದ ಭಂಗವ ಲಿಂಗ ಮುಖದಿಂದ ಗೆಲ್ಲಿದೆ, ಮನದ ಭಂಗವ ಅರುಹಿನ ಮುಖದಿಂದ ಗೆಲ್ಲಿದೆ, ಜೀವದ ಭಂಗವ ಶಿವಾನುಭಾವದಿಂದ ಗೆಲ್ಲಿದೆ. ಶಿವಯೋಗಿ ಇಷ್ಟಲಿಂಗದಲ್ಲಿ ಭೋಗಾಂಗದ ವಿಕಾರಗಳನ್ನ ಪ್ರಾಣಲಿಂಗದಲ್ಲಿ, ಯೋಗಾಂಗದ ವಿಕಾರಗಳನ್ನ ಭಾವಲಿಂಗದಲ್ಲಿ ವಿಲೀನಗೊಳಿಸ್ತಾನೆ. ಹೀಗಾಗಿ ಆಚಾರ ಪಂಚಾಚಾರಗಳು ಎಲ್ಲ ಅವುಗಳನ್ನ ನಾವು ನೋಡಿದೀವಿ. ಕರ್ಣದ ಕತ್ತಲೆಯ ಬೆಳಗನುಟ್ಟು ಗೆಲ್ಲಿದೆ. ಆ ಕರ್ಣ ಏನಿದೆಯಲ್ಲ, ಯಾವ ಕರ್ಣಗಳು ಯಾವ ಹೇಳಿ ನೋಡೋಣ. ಚಿತ್ತ, ಬುದ್ಧಿ, ಮನ, ಅಹಂಕಾರ. ಹಾ, ಅವು ಏನಿದಾವಲ್ಲ, ಚಿತ್ತ, ಬುದ್ಧಿ, ಅಹಂಕಾರ, ಇವೆಲ್ಲ ನಾವೇನ್ ಮಾತಾಡಿದ್ವಲ್ಲ, ಅವುಗಳ ಕತ್ತಲೆಯ ಆ ಇಷ್ಟಲಿಂಗದ ಪೂಜೆಯಲ್ಲಿ ಕಾಣಿಸುವ ಬೆಳಗನ್ನ ನೋಡಿ ಅದನ್ನ ನಾನು ಆವರಿಸಿಕೊಂಡು ಗೆಲ್ಲಿದೆ. ಯೌವನದ ಹೊರಮಿಂಚಿನಲ್ಲಿ ಅಂದ್ರೆ ಅತ್ಯಂತ ಯೌವನದಲ್ಲಿ ಈ ತಾಯಿಯ ಅರಮನೆಯನ್ನು ಬಿಟ್ಟಿದ್ರು. ಯೌವನದ ಹೊರಮಿಂಚಿನಲ್ಲಿ ನಿಮ್ಮ ಕಣ್ಣಿಂಗೆ ತೋರುವ ಹೊರ ಜಗತ್ತಿನ ಈ ಜನ ಏನಿದಾರಲ್ಲ, ಜನಸಾಮಾನ್ಯರಿಗೆ ಕಣ್ಣಿಗೆ ತೋರುವ ಕಾಮನ ಸುಟ್ಟರಿಹಿದ ಭಸ್ಮವ ನೋಡಯ್ಯ. ಯಾವುದು ಆ ಭಸ್ಮ? ನನ್ನ ಹಣೆಯ ಮೇಲೆ ರಾರಾಧಿಸುತ್ತಿರುವ ವಿಭೂತಿ. ಕಾಮನ ಸುಟ್ಟರುಹಿದ ಭಸ್ಮವ ನೋಡಯ್ಯ. ಹೇಗೆ ನಾನು ಅದನ್ನ ಸುಟ್ಕೊಂಡೆ? ಅದೇ ಭಸ್ಮವನ್ನ ದೇಹದ ಎಲ್ಲ ಕಡೆ ಅದನ್ನ ಬಳಿದುಕೊಂಡು ಧರಿಸಿಕೊಂಡು ನಾನು ಕಾಮನವನ್ನ ಸುಟ್ಟು ಬಿಟ್ಟೆ. ಚನ್ನಮಲ್ಲಿಕಾರ್ಜುನ ಕಾಮನ ಕೊಂದು ಮನಸ್ಸಿಜನಾಗುಳಿಹಿದಳೆ, ಮನಸ್ಸಿಜನ ತಲೆಯ ಬರಹವ ತೊಡೆದನು. ಅಂದ್ರೆ ಏನ? ಕಾಮ ಅಂತೂ ಸುಟ್ಬಿಟ್ಟ, ಕಾಮನ ಸುಟ್ಬಿಟ್ಟ ಅಂತ ಹೇಳ್ತಾರೆ. ಆದರೆ ಸುಟ್ಬಿಟ್ಟು ಸತ್ರು ಕೂಡುವೆ ಮನಸ್ಸಿದ ಅಂದ್ರೆ ಮತ್ತೆ ಅವನೇ ಮನಸ್ಸಿಜನಾಗಿ ಅಂದ್ರೆ ಮದನನಾಗಿ ಹಾಗೆ ಉಳಿದು ಬಿಟ್ರೆ, ತಾಯಿ ಎಷ್ಟೊಂದು ಧೈರ್ಯದಿಂದ ಹೇಳ್ತಿದ್ದಾರೆ ಅಂದ್ರೆ, ಆ ಶಿವಯೋಗದಿಂದ ತಲೆಯ ಬರಹವ ತೊಡೆದೇನು, ಅವನ ವಿಧಿಯನ್ನೇ ನಾನು ಬದಲಾಯಿಸಿ ಬಿಟ್ಟೇನು. ಯಾರದು? ಆ ಕಾಮನ ಒಂದು ವಿಧಿಯನ್ನೇ ನಾನು ಬದಲಾಯಿಸಿ ಬಿಟ್ಟೇನು ಅಂತ ಶಿವಯೋಗದಲ್ಲಿ ತೊಡಗಿದ ಮಹಾನ್ ಶಿವಯೋಗಿನಿ ನಮ್ಮ ತಾಯಿ ಹೇಳ್ತಿದ್ದಾರೆ. ಕಾಮನನ್ನೂ ಸಹ ಗೆಲ್ಲಿದ ತಾಯಿ ಇವರು. ಅವನಿಗೂ ಸವಾಲನ್ನು ನೆನೆಸಿದ್ರು. ನೀನೇನಾದರೂ
ಹಾಗೆಯೇ ಸುಟ್ಬಿಟ್ರು ಹಾಗೆ ಉಳಿದರೆ ಕೂಡ, ಯಾಕಂದ್ರೆ ಕಾಮನನ್ನು ಸುಡೋದು ಅಂದ್ರೆ ಅಷ್ಟೊಂದು ಸರಳವಾದ ಕೆಲಸವಲ್ಲ. ಕಾಮನನ್ನು ಸುಟ್ರು ನೀನ್ ಹಾಗೆ ಏನಾದ್ರೂ ಉಳ್ಕೊಂಡ್ರು ನಿನ್ನ ತಲೆ ಬರಹವನ್ನು ಸಹ ನಾನು ಬದಲಾಯಿಸಬಲ್ಲೆ ಅಂತ ಹೇಳುವಾಗ ತಾಯಿಯವರ ಧೈರ್ಯ ಎಷ್ಟಿರ್ಬೇಕು ನೋಡಿ. ಹಾಗೇನೆ ನಮ್ಮ ಅಲ್ಲಮ ಪ್ರಭುದೇವರು ಎಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ, ಓದಿ ಸ್ವಲ್ಪ ಯಾರಾದ್ರೂ. ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಭಕ್ತಿಯ ಶರಣಾರ್ಥಿಗಳು. ಆತ್ಮಸಂಗವಾದವರಿಗೆ ಬಹಿರ್ಭಾವವಿಲ್ಲ, ಇಂದ್ರಿಯಗಳು ಲಿಂಗವಾದವರಿಗೆ ವಿಷಯ ಸೂಚಕವಿಲ್ಲ, ಕರಣಗಳು ಲಿಂಗವಾದವರಿಗೆ ಹಿಂದು ಮುಂದೆಂಬ ಸಂದೇಹವಿಲ್ಲ, ಲಿಂಗಾಂಗವು ಮನವಾದವರಿಗೆ ಇಹಪರವೆಂಬ ಸಂಶಯವಿಲ್ಲ, ಲೋಕದಂತೆ ನಡೆವರು ಲೋಕದಂತೆ ನುಡಿಯವರು, ಮನವು ಮಹಾಲಿಂಗದಲ್ಲಿ ಪರಿಣಾಮಿಗಳು, ಅಂತಪ್ಪ ಮಹಾನುಭಾವಿಗಳ ಲೋಕದ ಪ್ರಪಂಚಗಳೆಂದೆಡೆ ಮನೋಮಧ್ಯದಲ್ಲಿಪ್ಪ ಜ್ಯೋತಿರ್ಲಿಂಗವು ನಗದಿಪ್ಪನೆ ಗುಹೇಶ್ವರ. ಸಮಗ್ರ ವಚನ ಸಂಪುಟ 2, ವಚನ ಸಂಖ್ಯೆ 875. ಶರಣಾರ್ಥಿಗಳು. ಶರಣು ಅಕ್ಕ. ಆತ್ಮಸಂಗವಾದವರ್ಗೆ ಅಂದ್ರೇನೆ ಪರಕಾಯ ಸ್ಥಳಿ. ಪರಕಾಯ ಸ್ಥಳಿ ಏನಾಗಿದೆ ಅಂದ್ರೆ ಅವನ ಆತ್ಮ ಈಗ ಶಿವಾತ್ಮ ಆಗ್ತಾ ಇದೆ. ಅವನಿಲ್ಲೀಗ ಅಲ್ಲಿ ಶಿವ ಇದ್ದಾನೆ, ಅಥವಾ ಪರವಸ್ತು ಇದೆ, ಅಥವಾ ಪರಮಾತ್ಮ ಇದ್ದಾನೆ. ಹೀಗಾಗಿ ಅವನಿಗೆ ಬಹಿರ್ಭಾವ ಅಂತ ಅನ್ನೋದಿರೋದಿಲ್ಲ. ಹೊರಗಿನ ಯಾವ ಭಾವವೂ ಅವನಲ್ಲಿರೋಲ್ಲ. ಅವನ ಇಂದ್ರಿಯಗಳು, ಕರ್ಮೇಂದ್ರಿಯಗಳನ್ನಿ ಜ್ಞಾನೇಂದ್ರಿಯಗಳನ್ನಿ, ಅವೆಲ್ಲ ಲಿಂಗವಾಗಿ ಬಿಟ್ಟಿವೆ. ಇಷ್ಟಲಿಂಗ, ಭಾವಲಿಂಗ, ಪ್ರಾಣಲಿಂಗ ಆಗ್ಲೇ ನಾವು 3 ಒಂದು ಅಂಗಗಳನ್ನ ಹೇಗೆ ಲಿಂಗ ಆದುವಂತ ನೋಡ್ಕೊಂಡ್ವಿ. ಇಂದ್ರಿಯಗಳು ಲಿಂಗವಾದವನಿಗೆ ವಿಷಯ ಸೂತಕವಿಲ್ಲ. ಸೂತಕದ ಭಾವನೆಗಳು ಯಾವ ವಿಷಯಗಳಿಗೂ ಅವನು ಆಕರ್ಷಿತನಾಗೋದಿಲ್ಲ. ಆಗ್ಲೇ ತಾವು ಹೇಳಿದ್ರಿ ಕರ್ಣಗಳು, ಈ ಕರ್ಣಗಳು ಸಹ ಇಲ್ಲಿ ಲಿಂಗವಾಗಿ ಬಿಟ್ಟಿವೆ. ಹಿಂದು ಮುಂದೆ ಎಂಬ ಸಂದೇಹವಿಲ್ಲ. ಏನಾಗುತ್ತೋ, ಹಿಂದೆ ಹಾಗಾಗ್ಬಾರ್ದಾಗಿತ್ತು, ಇನ್ನು ಮುಂದೆ ಏನಾಗುತ್ತೋ ಅಂತ ಇಂಥ ಯಾವುದೇ ಒಂದು ಟೆನ್ಷನ್ ಅವನಿಗಿರೋದಿಲ್ಲ. ಲಿಂಗಾಲಯವು ಮನವಾದವರ್ಗೆ, ನಾವು ಹೇಳಿದ್ವಿ ಭಕ್ತದೈಕ ಸ್ಥಳ ಅಂತ ಹೇಳಿದ್ವಿ. ಲಿಂಗಾಲಯವು ಮನವಾದವರ್ಗೆ ಇಹಪರವೆಂಬ ಸಂಶಯವಿಲ್ಲ. ಈಗ ಇಷ್ಟಲಿಂಗ ಎಷ್ಟೊಂದು ಅವನು ಮಗ್ನನಾಗಿ ಬಿಟ್ಟಿದ್ದಾನೆ, ಲಿಂಗಾಂಗ ಸಮರ್ಶದಲ್ಲಿ ಎಷ್ಟೊಂದು ತೊಡಗಿದ್ದಾನಂದ್ರೆ ಲಿಂಗಾಲಯವು ಮನ ಆಗಿ ಬಿಟ್ಟಿದೆ. ಅವನಿಗೆ ಇಹಪರ, ಮೇಲೊಂದು ಲೋಕ ಇದೆ, ನರಕ ಇದೆ, ಸ್ವರ್ಗ ಇದೆ, ಅದು ಇದು ಅಂತ ಇಂಥ ಯಾವುದೇ ಗೊಂದಲಕ್ಕೆ ಆತ ಬೀಳೋದಿಲ್ಲ. ಅವನು ಇರ್ತಾನೆ, ಈ ಜನರ ನಡುವನೇ ಇರ್ತಾನೆ, ಜನಸಾಮಾನ್ಯರಂತೆ ಇರ್ತಾನೆ. ಆದರೆ ಲೋಕದಂತೆ ನಡೀತಾನೆ, ಲೋಕದಂತೆ ನುಡಿತಾನೆ, ನಮ್ಮ ಹಾಗೆ ಡ್ರೆಸ್ ಹಾಕೊಳ್ತಾನೆ, ನಮ್ಮ ಹಾಗೆ ಮಾತಾಡ್ತಾನೆ, ನಮ್ಮ ಹಾಗೆ ಇರ್ತಾನೆ. ಆದ್ರೆ ಅವನ ಮನವು ಮಹಾಲಿಂಗದಲ್ಲಿ ಪರಿಣಾಮಿಗಳು. ಅವನು ವ್ಯಕ್ತ ಮಾಡಲ್ಲ. ಅವನನ್ನ ಗುರ್ತಿಸೋದು ತುಂಬಾನೇ ಕಷ್ಟ. ಇವ್ ನಿಜವಾಗ್ಲೂ ಶಿವಾನುಭವಿ ಇದಾನೋ, ಶಿವಯೋಗಿ ಇದಾನೋ? ಏಕೆಂದ್ರೆ ಈಗ ನಮ್ಮ ಇವ್ರು ಬಂದ್ರು, ಯಾರು ಮರುಶಂಕರ್ ದೇವ್ರು ಬಂದ್ರು, ಯಾರು ಗುರುತಿಸಿದ್ರು? ಅವರನ್ನ ಗುರುತಿಸ್ಲಿಲ್ಲ. ಮಹಾಜ್ಞಾನಿ ಅವ್ರನ್ನ ಗುರುತಿಸ್ಬೇಕಾದ್ರೆ ಅಲ್ಲಂ ಪ್ರಭುದೇವ್ರು ಬೇಕಾದ್ರು. ಏಕೆಂದ್ರೆ ಅವರು ನಮ್ಮ ನಡುವೆನೇ ಇರ್ತಾರೆ, ಲೋಕದಂತೆ ನಡೆಯುವರು, ಲೋಕದಂತೆ ನುಡಿಯುವರು. ಆದ್ರೆ ಮನವು ಅವರು ಶಿವಯೋಗದಲ್ಲಿ ಮಹಾಲಿಂಗದಲ್ಲಿ ಪರಿಣಾಮಿಗಳಾಗ್ತಾರೆ. ಅವ್ರು ಹೆಚ್ಚು ಮಾತಾಡೋಲ್ಲ, ಮೌನವಾಗಿರ್ತಾರೆ. ಅಂತಪ್ಪ ಮಹಾನುಭಾವಿಗಳೇ, ಏಕೆಂದ್ರೆ ಅವ್ರು ಪರಕಾಯ ಸ್ಥಳಿಗಳು. ಲೋಕದ ಪ್ರಪಂಚಗಳೆಂದೆಡೆ ಅವರನ್ನ ನೋಡಿ ನಾವು ಏನ್ ಬಿಡಿ, ಅವರೆಲ್ಲಿ ಶಿವಯೋಗ ಸಾಧನೆ ಮಾಡಿದ್ದಾರೆ, ಅವ್ರಿಗೇನು ಶಿವಜ್ಞಾನ ಇದೆ, ಅವ್ರಿಗೇನು ಗೊತ್ತಿದೆ ಅಂತ ಹೀಗೇನಾದ್ರೂ ಒಂದು ಅಂದ್ರೆ ಪ್ರಪಂಚಿಗಳೆಂದೆಡೆ ಅವರನ್ನೂ ಸಹ ನಮ್ಮ ಹಾಗೆ ಲೋಕದ ಪ್ರಪಂಚಗಳ ಅಂದೆಡೆ ಮನೋ ಮಧ್ಯದಲ್ಲಿಪ್ಪ ಅಂದ್ರೆ ಈ ಎದೆಯ ಮೇಲಿರುವ ಇಷ್ಟಲಿಂಗದ ಸ್ವರೂಪವಾಗಿರುವ ಜ್ಯೋತಿರ್ಲಿಂಗವು ನಗದಿಪ್ಪನೆ ಗುಹೇಶ್ವರ ಅಂತ ಈ ಸಂದೇಶ ಏನಂದ್ರೆ ಈ ವಚನದು ಯಾರನ್ನು ಕನಿಷ್ಠವಾಗಿ ತಿಳಿದುಕೊಳ್ಳೋದು ಬೇಡ. ದಯವಿಟ್ಟು ಯಾರು ಯಾವುದೇ ಶಿವಯೋಗದಲ್ಲಿ ಎಷ್ಟೊಂದು ಆ ಮಾರ್ಗದಲ್ಲಿ ಮುಂದುವರೆದಿದ್ದಾರೆ ಗೊತ್ತಿಲ್ಲ ನಮ್ಗೆ, ಯಾವ ಸ್ಥಳದಲ್ಲಿದ್ದಾರೆ ಗೊತ್ತಿಲ್ಲ, ಎಷ್ಟೊಂದು ಈ ವಚನಗಳ ಅರ್ಥ ಮಾಡಿಕೊಂಡು ಆ ಜೀವನದಲ್ಲಿ ನಡೆದಿದ್ದಾರೆ ಗೊತ್ತಿಲ್ಲ. ಅವರ ಬಗ್ಗೆ ನಾವು ನಿನಗೇನು ಗೊತ್ತಿದೆಯೋ ಸುಮ್ಮಿರು, ನಾನೆಷ್ಟು ಅಭ್ಯಸನ ಮಾಡಿದ್ದೀನಿ, ನಾನೆಷ್ಟು ಈ ಜ್ಞಾನವನ್ನ ಪಡೆದುಕೊಂಡಿದ್ದೀನಿ, ನಿನಗೇನು ಗೊತ್ತು, ನಿನಗೇನು ಇದರ ಬಗ್ಗೆ ಗೊತ್ತಿಲ್ಲ ಅಂತ ಮಾತಾಡೋದು ಬೇಡ. ಏಕೆಂದ್ರೆ ಅವರು ಮಹಾಲಿಂಗದಲ್ಲಿ ಪರಿಣಾಮಿಗಳಾಗಿರ್ಬಹುದು, ನಮ್ಗೆ ಗೊತ್ತಿರೋಲ್ಲ. ಯಾರನ್ನು ಕನಿಷ್ಠವಾಗಿ ನೋಡೋದು ಬೇಡ, ಏಕೆಂದ್ರೆ ಅದು ಜ್ಯೋತಿರ್ಲಿಂಗವು ನಗದಿಪ್ಪನೆ ಅಂತ ಆ ನಗೆಪಾಟಲಿಗೆ ನಾವು ಬಲಿಯಾಗೋದು ಬೇಡ. ತೋಂಟದ ಸಿದ್ಧಲಿಂಗ ಶಿವಯೋಗಿಗಳು ಇನ್ನೊಂದು ವಚನ ಹೇಳ್ತಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿದೆ ಈ ವಚನ. ಓದಿ ನೋಡೋಣ. ಪರಕಾಯ ಸ್ಥಳೀಯರ ಬಗ್ಗೆ ಓದಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣಾರ್ಥಿಗಳು. ತೋಂಟದ ಸಿದ್ಧಲಿಂಗೇಶ್ವರ ಶಿವಯೋಗಿಗಳ ವಚನ. ಹದ್ದ ನುಂಗಿದ ಕಾಗೆ ಬದ್ದ ಭವಿ ನೋಡ, ಎದ್ದು ಹಾರಲು ಸಿದ್ಧರ ಗಾರುಡವೆಲ್ಲ ಬಿದ್ದೋಡಿ ಹೂ ನೋಡ, ಬ್ರಹ್ಮಚರ್ಯವೆಲ್ಲ ಭ್ರಮೆಗೊಂಡಿತ್ತು ನೋಡ,
ತ್ರೈಜಗವೆಲ್ಲ ಮೂರ್ಛೆಗತರಾದರು ನೋಡ. ವೀರರು ಧೀರರು ರತಿಗಳು ಸಾಮರ್ಥ್ಯರೆಲ್ಲ ಮತಿಗೆಟ್ಟು ಮರುಳಾದರು ನೋಡ. ಸತಿಸುತರ ಕೂಟವ ನೊಲ್ಲೆನೆಂಬ ವಿರಕ್ತರೆಲ್ಲ ವಿಕಾರಗೊಂಡರು ನೋಡ. ಶಿವ ನಿರ್ಮಿತದಿಂದಾದ ಮಾಯವ ಪರಿಹರಿಸೆನೆಂದಡೆ ಅಜ ಹರಿ ರುದ್ರಾದಿಗಳಿಗೆ ಅಸಾಧ್ಯ ನೋಡ. ಈ ಮಾಯಾ ಪ್ರಪಂಚ ಕಳೆವಡೆ ಪರಶಿವ ಜ್ಞಾನ ಮುಖದಿಂದ ಅಲ್ಲದೆ ಪರಿಹಾರವಾಗದು ನೋಡ. ಮಹಾಲಿಂಗ ಗುರು ಶಿವ ಸಿದ್ದೇಶ್ವರ ಪ್ರಭುವೆ. ಸಮಗ್ರ ವಚನ ಸಂಪುಟ 11 ವಚನದ ಸಂಖ್ಯೆ 129. ಸರ್ವರಿಗೂ ಶರಣು ಶರಣಾರ್ಥಿ. ಶರಣು ಅಕ್ಕ. ಹದ್ದ ನುಂಗಿದ ಕಾಗೆ ಅಂದ್ರೆ ಆಶೆ. ನಮ್ಮ ಆಶೆಯೇ ದುಃಖಕ್ಕೆ ಕಾರಣ ಅಂತ ಬುದ್ಧ ಹೇಳಿದ, ಮಹಾವೀರ ಹೇಳಿದ, ಎಲ್ಲರೂ ಹೇಳಿದ್ರು. ಹದ್ದ ನುಂಗಿದ ಕಾಗೆ ಅಂದ್ರೆ ಅದು ಆಶೆ. ಬದ್ಧಭವಿ ನೋಡ. ಈ ಆಶೆಗೆ ಅದಕ್ಕೇನ್ ಲಿಮಿಟೇ ಇಲ್ಲ. ಏನ್ ಮನಸ್ಸಿನಲ್ಲಿ ನಮ್ಗೆ ಆಶೆ ಮೂಡ್ತಾವೋ ಆ ದೇವರೇ ಬಲ್ಲ. ಹದ್ದ ನುಂಗಿದ ಕಾಗೆ ಬದ್ಧಭವಿ ನೋಡ. ಬಹು ಬಂಧನಕಾರವಾದ ಒಂದು ಸಂಸಾರದ ಮೂಲ ಅಂದ್ರೆ ಹದ್ದು, ಅರ್ಥಾತ್ ಆಶೆ. ಈ ಆಶೆ ಎಂಬ ಈ ಹದ್ದೇನಿದೆಯಲ್ಲ, ಯಾವಾಗ್ಲೂ ಹಾರಲು ಮೇಲೆ, ಯಾವಾಗಲೂ. ಹದ್ದ ನುಂಗಿದ ಕಾಗೆ ಅಂದ್ರೇನು? ಆ ಆಶೆಯನ್ನು ನುಂಗಿದ ನಾನು. ಹದ್ದು ಅದು ಆಶೆ. ಆ ಆಶೆ ಎಲ್ಲಿದೆ? ನನ್ನಲ್ಲಿ. ನಾನು ಯಾರು? ಕಾಗೆ. ಈ 3 ಶಬ್ದ ನೋಡಿ. ಹದ್ದ ನುಂಗಿದ ಕಾಗೆ ಅಂದ್ರೆ ಹದ್ದ ಅನ್ನೋದು ಆಶೆ, ಮಹದಾಶೆ. ಅದ್ ಮಾಡ್ಬೇಕು, ಇದು ತೆಗೆದುಕೊಳ್ಬೇಕು, ಆಗ ಆ ಸಂಪತ್ತನ್ನು ಗಳಿಸ್ಬೇಕು, ಇದನ್ ಮಾಡ್ಬೇಕು. ಅದಕ್ಕಾಗಿ ನಾನು ಏನ್ ಬೇಕಾದ್ದಲ್ಲೂ ಮಾಡಲು ಸಿದ್ಧ. ಬದ್ಧಭವಿ ನೋಡ. ಇದನ್ನ ನೀಗಿಸಿಕೊಳ್ಳಬೇಕು, ಈ ಆಶೆಯನ್ನು ಪರಿಹರಿಸಿಕೊಳ್ಳಬೇಕು. ಈ ಆಶಾ ಪಾಶ ಬಂಧನದಿಂದ ನಾನು ಮುಕ್ತನಾಗಬೇಕಂತ ಎದ್ದು ಹಾರಲು ಸಿದ್ಧರ ಗಾರುಡವೆಲ್ಲ ಬಿದ್ದೋಡಿದವು ನೋಡ. ಅನೇಕ ಮಂತ್ರಕರು ಬಂದ್ರು, ತಾಂತ್ರಿಕರು ಬಂದ್ರು. ಈ ಆಶೆಯಿಂದ ಮುಕ್ತರಾಗಲು ಬ್ರಹ್ಮಚರ್ಯವನ್ನು ಮಾಡಬೇಕಂದ್ರು. ತ್ರೈಜಗವೆಲ್ಲ ಮೂರ್ಛೆಗತರಾದ್ರು ನೋಡ. ಈ ಆಶೆ ಬಿಡ್ಬೇಕು, ಈ ಆಶೆ ಬಿಡ್ಬೇಕು ಅಂತ ಏನೇನೋ ಮಾಡಿದ್ರು. ವೀರರು ಧೀರರು ರತಿಗಳು ಸಾಮರ್ಥ್ಯರೆಲ್ಲ ಮತಿಗೆಟ್ಟು ಮರಳಾದರು ನೋಡ. ಅಷ್ಟೊಂದು ಏನೇನು ಹೇಳ್ತಾ ಹೋದ್ರು. ಹಾಗ್ ಮಾಡಿ, ಹೀಗ್ ಮಾಡಿ, ಆ ವ್ರತ ಮಾಡ್ರಿ, ಈ ಮಂತ್ರ ಅನ್ನಿ, ಈ ಶ್ಲೋಕ ಹೇಳಿ, ಆ ಮೌವನಕ್ಕೆ ಹೋಗಿ, ಈ ಅರಣ್ಯಕ್ಕೆ ಹೋಗಿ, ಸಂಸಾರ ಬಿಡಿ, ಎಲ್ಲ ಹೇಳಿದ್ರು. ಎಷ್ಟಿರ್ ತನಕ ಹೇಳಿದ್ರೆ ಸತಿಸುತರ ಕೂಟವನ್ನೊಲ್ಲೆನೆಂಬ ವಿರಕ್ತರೆಲ್ಲ ವಿಕಾರಗೊಂಡರು ನೋಡ. ನೋಡ್ತಾ ಇದ್ದೀರಿ ನೀವು ಅದನ್ನ. ನಾನು ಮತ್ತೆ ಅತ್ಯಂತ ವಿವರವಾಗಿ ಹೇಳಕ್ ಹೋಗಲ್ಲ. ಸತಿಸುತರ ಕೂಟವನ್ನೊಲ್ಲೆಂಬ ವಿರಕ್ತರೆಲ್ಲ ವಿಕಾರಗೊಂಡ್ರು. ಒಂಡ್ರೋ ಇಲ್ಲೋ ಹೇಳಿ ನೋಡೋಣ. ಮಠಾಧಿಪತಿಗಳ ಅನಿಸ್ಕೊಂಡ್ರು. ಮಠಾಧಿಪತಿ ಅಂತ ತಮ್ಗೆ ಆಗುತ್ತೋ ಇಲ್ಲೋ ಅನ್ನೋ ಗೊತ್ತಿಲ್ಲದೆ ಆ ಮಠಾಧಿಪೀಶರಾಗಿ ಆ ಮಠಾಧಿಪತಿರ ಅನಿಸ್ಕೊಂಡು ಸತಿಸುತರ ಕೂಟವನ್ನು ಅಲ್ಲೇ ನಾನು ಅದರ ಮೇಲೆ ಒಂದು ಸಾಧನೆ ಮಾಡಿದ್ದೇನೆ ಅಂದ್ಕೊಂಡು ವಿಕಾರಗೊಂಡ್ರಲ್ಲ. ಯಾರು ಹೇಳ್ತಿದ್ದಾರೆ? ತೋಂಟದ ಸಿದ್ಧಲಿಂಗ ಶಿವಯೋಗಿಗಳು ಹೇಳ್ತಿದ್ದಾರೆ, ನಾನು ಹೇಳ್ತಾ ಇಲ್ಲ. ಸತಿಸುತರ ಕೂಟವನ್ನು ಅಲ್ಲೇನೆಂಬ ವಿರಕ್ತರೆಲ್ಲ ವಿಕಾರಗೊಂಡ್ರು. ಶಿವ ನಿರ್ಮಿತದಿಂದಾದ ಮಾಯವ ಪರಿಹರಿಸಿ ನಂದೆಡೆ ಅಂದ್ರೆ ಇದು ಮಾಯಾ ಜಗತ್ತು. ಅದು ಶಿವ ನಿರ್ಮಿತವಾಗಿದೆ. ಅದು ಯಾರಿಗೂ ಸಾಧ್ಯ ಇಲ್ಲ. ಬ್ರಹ್ಮ ಹರಿ ರುದ್ರಾದಿಗಳಿಗೂ ಅದು ಅಸಾಧ್ಯ ಅಂತ ಶಿವಯೋಗಿಗಳು ಹೇಳ್ತಾ ಇದ್ದಾರೆ. ಈ ಮಾಯಾ ಪ್ರಪಂಚ ಕಳೆವಡೆ ಪರಶಿವ ಜ್ಞಾನ ಮುಖದಿಂದ ಅಲ್ಲದೆ, ಅಂದ್ರೆ ನೀವು ಇಷ್ಟಲಿಂಗ ಪೂಜೆಯಲ್ಲಿ ಆ ಪರಶಿವ ಜ್ಞಾನದ ಮುಖದಿಂದ ಅದನ್ನ ನೋಡ್ತಾ ಅದಿಲ್ದೆ, ಇಷ್ಟಲಿಂಗ ಪೂಜೆ ಇಲ್ದೆ ಪರಶಿವ ಜ್ಞಾನವನ್ನು ನಾನು ಪಡಿತೀನಿ ಅನ್ನೋದು ತಪ್ಪಾಗುತ್ತೆ. ಆ ಪರಶಿವ ಜ್ಞಾನವನ್ನ ಇಷ್ಟಲಿಂಗದ ಪೂಜೆಯಲ್ಲಿ ಮುಳುಗಿ ನೋಟಕೂಟ ಮಾಟದ ಒಂದು ಸಂಪ್ರದಾಯಾన్ని ಅಥವಾ ಪದ್ಧತಿಯನ್ನ, ಪ್ರಯೋಗಾన్ని, ಏನೇ ಅನ್ನಿ, ಅದನ್ನ ನಾವು ಬೆಳೆಸಿಕೊಂಡು ವೃದ್ಧಿಸಿಕೊಂಡು ನನ್ನಲ್ಲಿ ಅಳವಡಿಸಿಕೊಂಡು ಅದಿಲ್ಲದಿದ್ರೆ ಈ ಮಾಯಾ ಪ್ರಪಂಚ ಪರಿಹಾರವಾಗುವುದು ಅಂತ ಶಿವಯೋಗಿಗಳು ಹೇಳ್ತಾ ಇದ್ದಾರೆ. ಅನೇಕ ಕಲೆಗಳನ್ನ ನಾವು ನೋಡಿದ್ವಿ. ನಿವೃತ್ತಿ, ಪ್ರತಿಷ್ಠೆ, ವಿದ್ಯೆ, ಶಾಂತಿ ಮತ್ತು ಶಾಂತ್ಯಾತೀತ ಕಲೆ ಅಂತ ನೋಡಿದ್ವಿ. ಈ ಎಲ್ಲಾ ಕಲೆಗಳ ಆಚೆ ಪರಬ್ರಹ್ಮ ಪರಶಿವ ಒಂದು ಜ್ಯೋತಿ ಇದೆ. ಅದು ಕಲಾತೀತ ಪದ. ನಿವೃತ್ತಿ ಕಲೆಯಿಂದ ಪೃಥ್ವಿ ಸಂಬಂಧವಾದ ತತ್ವಗಳ, ಪ್ರತಿಷ್ಠೆಯಿಂದ ಜಲತತ್ವ ಸಂಬಂಧವಾದ ತತ್ವಗಳ, ವಿದ್ಯಾಕಲೆಯಿಂದ ಅಗ್ನಿತತ್ವ ಸಂಬಂಧವಾದ ತತ್ವಗಳ, ಮತ್ತು ಶಾಂತಿ ಕಲೆಯಿಂದ ವಾಯುತತ್ವ ಸಂಬಂಧವಾದ ತತ್ವಗಳ, ಹಾಗೂ ಶಾಂತ್ಯಾತೀತ ಕಲೆಯಿಂದ ಆಕಾಶ ತತ್ವ ಸಂಬಂಧವಾದ ತತ್ವಗಳ ಉತ್ಪತ್ತಿ ಆಗ್ತಾ ಇದೆ. ಈ ಎಲ್ಲಾ ತತ್ವಗಳ ಸುಸಂಘಟನವೇ ಈ ಶರೀರವಾಗಿದೆ. ಈ ಶರೀರಾಭಿಮಾನವನ್ನೆಲ್ಲ ಈ ಪರಕಾಯಸ್ಥಲಿಯು ಬಿಟ್ಟು ನಿರ್ಮುಕ್ತನಾದ ಪರಕಾಯಸ್ಥರಿಯಾಗಿ ಈ ಕಲಾತೀತ ಪದವಿಯನ್ನ ಆತ ಪಡಿತಾ ಇದ್ದಾನೆ. ಪರಬ್ರಹ್ಮ ಶಿವಯೋಗದ ಜ್ಞಾನವನ್ನೇ ತನ್ನ ಶರೀರವಾಗಿ ಇಟ್ಕೊಳ್ತಾ ಇದ್ದಾನೆ. ಈ ಪರಪುರುಷನೇ ಪರಕಾಯಸ್ಥಲಿ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು 5 ನಿಮಿಷದಲ್ಲಿ ಈ ಪರಕಾಯ ಸ್ಥಳವನ್ನ ನಾವು ನೋಡೋಣ. 12 ವಚನದೊಂದಿಗೆ ಚನ್ನಬಸವಣ್ಣನವರ ವಚನವನ್ನ ಓದಿ ಯಾರಾದ್ರೂ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು.
ಇದ್ದು ಬದ್ದನಲ್ಲ, ಸುಳಿದು ಸೂತಕಿಯಲ್ಲ, ಆವ ಸಂಘವೂ ಇಲ್ಲದ ನಿಜೈಕ್ಯನು, ಬೇಕು ಬೇಡೆನ್ನದೆ ಅಳಿದುಳಿದು ಕರ್ಪೂರದ ಗಿರಿಯ ನುರಿ ತಾಗಿದಂತೆ ಕೂಡಲ ಚನ್ನ ಸಂಗನಲ್ಲಿ ಲಿಂಗೈಕ್ಯನು. ಸಮಗ್ರ ವಚನ ಸಂಪುಟ 3, ವಚನದ ಸಂಖ್ಯೆ 730. ಶರಣು ಶರಣಾರ್ಥಿ. ಶರಣು ಅಕ್ಕ. ಇವನು ಈ ಪರಕಾಯಸ್ಥಲಿಯು ಏನಂದ್ರೆ ಇದ್ದು ಬದ್ಧನಲ್ಲ, ಅಂದ್ರೆ ಯಾವುದಕ್ಕೂ ಅವನು ಬದ್ಧನಾಗಿರೋದಿಲ್ಲ, ಅವನ ಮೇಲೆ ಯಾವ ಬಂಧನವೂ ಇರೋದಿಲ್ಲ. ಸುಳಿದು ಸೂತಕಿ ಇಲ್ಲ, ಎಲ್ಲಾ ಕಡೆ ಅಡ್ಡಾಡ್ತಿರ್ತಾನೆ, ಎಲ್ಲಾ ಕಡೆ ಸಂಚರಿಸ್ತಾ ಇರ್ತಾನೆ, ಆದ್ರೆ ಯಾವ ಸೂತಕಗಳು ಅವನಿಗೆ ಬಾಧೆ ಇಲ್ಲ. ಆವ ಸಂಘವೂ ಇಲ್ಲದ ನಿಜೈಕ್ಯನು, ಅವನ್ಗೆ ಯಾವ ಸಂಬಂಧ ಸಂಘ ಇರೋಲ್ಲ. ಬೇಕು ಬೇಡೆನ್ನದೆ ಅಳಿದುಳಿದು ಕರ್ಪೂರದ ಗಿರಿಯ ನುರಿತಾಗದಂತೆ. ಕರ್ಪೂರದ ಅಂದ್ರೆ ಕರ್ಪೂರದಿಂದ ನಿರ್ಮಾಣವಾದಂತ ಒಂದು ಪರ್ವತ ಇದೆ ಅಂತ ಇಟ್ಕೊಳ್ಳಿ, ಅದಕ್ಕೇನಾದ್ರೂ ಉರಿತಾಗಿದ್ರೆ ಏನಾಗ್ಬೋದು ನೀವು ಉಳಿಸ್ಕೊಳ್ಳಿ, ಕ್ಷಣಾರ್ಧದಲ್ಲಿ ಅದು ಭಗ್ನವಾಗಿ ಹೋಗ್ತಾ ಇದೆ, ಸುಟ್ಟು ಹೋಗ್ಬಿಡ್ತಾ ಇದೆ. ಅಂತಹ ಕರ್ಪೂರದ ಗಿರಿಯನ್ನು ಉರಿತಾಗಿದಂತೆ, ನನಗೆ ಅದು ತಾಗದಂತೆ, ಆ ಭೋಗಗಳು ನನಗೆ ತಾಗದಂತೆ ನಾನು ಇರ್ತಾನೆ ಈ ಪರಕಾಯಸ್ಥಲಿ. ಹಾಗೆ ಕೂಡಲ ಚನ್ನಸಂಗೈನಲ್ಲಿ ಲಿಂಗೈಕ್ಯನಾಗಿ ಅನ್ನೋದು ಚೆನ್ನಬಸವಣ್ಣವರು ಪರಕಾಯಸ್ಥಲಿಯ ಬಗ್ಗೆ ಹೇಳ್ತಾ ಇದ್ದಾರೆ. ಹಾಗೇನೆ ಅದೇನವರು ಒಂದು ವಚನ ಹೇಳ್ತಾ ಇದ್ದಾರೆ, ಇದು ಕೊನೆಯ ವಚನ, ಯಾರಾದ್ರೂ ಓದಿ ನೋಡೋಣ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ಆದಯ್ಯನವರ ವಚನ. ಪರದಿಂದಾದ ಅಪರ ಸ್ವರೂಪಂಗೆ ಉಪಾಧಿ ಎಂಬುವುದಿಲ್ಲ, ಸಂಸಾರವಿಲ್ಲ, ಸ್ಮೃತಿ ಮೃತಿ ಇಲ್ಲವಾಗಿ ಒಳಗಿಲ್ಲ ಹೊರಗಿಲ್ಲ, ಸ್ವಯಭರಿತನಾಗಿ ತಾನು ತಾನಾಗಿ ನಿಂದ ಸಹಜಂಗೆ ಸೌರಾಷ್ಟ್ರ ಸೋಮೇಶ್ವರ ಲಿಂಗ ಬೇರಿಲ್ಲ. ಸಮಗ್ರ ವಚನ ಸಂಪುಟ 6, ವಚನದ ಸಂಖ್ಯೆ 1009. ಶರಣು ಶರಣಾರ್ಥಿಗಳು. ಶರಣು ಶ್ರೀದೇವಿ ಅಕ್ಕ. ಆದೇನವರು ಯಾರಾದ್ರೂ ಈ ಪರಕಾಯಸ್ಥಲಿ ಎಲ್ಲಿಂದ ಬಂದ? ಪರಕಾಯಸ್ಥಲಿ ಪರದಿಂದಾದ, ಪರವಸ್ತು ಬೇರೆ ಅಲ್ಲ, ಈ ಪರಕಾಯಸ್ಥಲಿ ಬೇರೆ ಅಲ್ಲ. ಪರದಿಂದಾಗಿದ್ರಿಂದ ಅಪರ ಸ್ವರೂಪಂಗೆ ಉಪಾಧಿ ಎಂಬುದಿಲ್ಲ. ಇವನೇನು, ಇವನ ಹೆಸರೇನು, ಇವರ ತಂದೆ ಯಾರು, ಇವ್ರ ತಾಯಿ ಯಾರು, ಇವರ ಅಡ್ಡೆಸರೇನು, ಇವ್ರು ಯಾವ ಊರವರು, ಯಾವ ದೇಶದವರು, ಯಾವ ರಾಜ್ಯದವರು, ಯಾವುದೇ ಉಪಾಧಿ ಇಲ್ಲ. ಪರವಸ್ತುವಿನ ನಿರ್ಮಾಣ ಈತ, ಅವನಿಗೆ ಸಂಸಾರ ಇಲ್ಲ, ಅವನ ತಮ್ಮ, ಇವರ ಅಣ್ಣ, ಅವನ ಗಂಡ, ಇವರ ಹೆಂಡತಿ, ಈ ತರ ಏನೂ ಇಲ್ಲ. ಸ್ಮೃತಿ ಮೃತಿ ಅಂದ್ರೆ ಸ್ಮರಣೆ, ಮರೆವಾಗೋದು ಇಲ್ಲವಾಗಿ ಒಳಗೂ ಇಲ್ಲ ಹೊರಗೂ ಇಲ್ಲ. ಆತ ಸ್ವಯಭರಿತನಾಗಿ ತಾನು ತಾನಾಗಿ ನಿಂದ ಸಹಜಂಗೆ, ಯಾಕೆಂದ್ರೆ ಅವನು ಪರವಸ್ತು. ಸ್ವಯಭರಿತನಾಗಿ ಆ ಇಷ್ಟಲಿಂಗದ ಸ್ವರೂಪನಾಗಿ ತಾನು ತಾನಾಗಿ ನಿಂದ ಸಹಜಂಗೆ ಸೌರಾಷ್ಟ್ರ ಸೋಮೇಶ್ವರ ಲಿಂಗ ಬೇರಿಲ್ಲ. ಅಂದ್ರೆ ಆತನೇ ಪರಕಾಯಸ್ಥಲಿಯೇ ಸೋಮೇಶ್ವರ ಲಿಂಗ ಆಗಿದ್ದಾನೆ ಅಂತ ಅದೇನವರು ಸಹ ಪರಕಾಯಸ್ಥಲಿಯ ಬಗ್ಗೆ ಹೇಳಿದ್ದಾರೆ. ಪರದಿಂದಾದ ಅಪರ ಸ್ವರೂಪ ಅಂತ, ಅವನಿಗೆ ಉಪಾಧಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿಗೆ ಈ 2 ಸ್ಥಳಗಳು, ಒಂದು ಸಕಾಯ ಸ್ಥಳ ನೋಡಿದ್ವಿ, ಅಕಾಯ ಸ್ಥಳ ಆಯಿತು, ಪರಕಾಯ ಸ್ಥಳ ಆಯಿತು. ಈ 3 ಕಾಯಗಳನ್ನು ನೋಡಿಕೊಂಡು ನಾವು ಮುಂದೆ ಅತ್ಯಂತ ಸುಂದರವಾದ ಧರ್ಮಾಚಾರ ಸ್ಥಳ ಅಂತ ಮುಂದಿನ ಸೋಮವಾರ ನೋಡೋಣ ಅಂತ ಹೇಳ್ತಾ, ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಈ ಅವಕಾಶಕ್ಕಾಗಿ ತಮಗೆಲ್ಲರ ಪಾದಾರವಿಂದಗಳಿಗೆ ನಮಿಸುತ್ತಾ ನನ್ನ ಒಂದು ಈ ವ್ಯಾಖ್ಯಾನ ಮಾಲಿಕೆಗೆ ವಿರಾಮವಿರುತ್ತೇನೆ. ಎಲ್ಲರಿಗೂ ಮತ್ತೊಮ್ಮೆ ಶರಣು ಶರಣಾರ್ಥಿಗಳು. ಅಪ್ಪರೇ ಒಂದು ಪ್ರಶ್ನೆ ಇಲ್ಲಿ, ಸಾಧಕ್ಯಗಳೆಂದರೆ ಏನು? ಸಾಧಕ್ಯಗಳೆಂದರೆ ಏನು? ಸಾಧಕ್ಯಗಳೆಂದರೂ ಸಹ ಮುಖಗಳೇ, ಸತ್ಯದ ಅಕ್ಕೆಗಳು, ಸತ್ಯದ ಮುಖಗಳು. ಎಷ್ಟಿವೆ ಅಕ್ಕ ಸಾಧಕ್ಯಗಳು? 5 ಸಾಧಕ್ಕೆ, ಮೂರ್ತ ಸಾಧಕ್ಕೆ, ಅಮೂರ್ತ ಸಾಧಕ್ಕೆ, ಶಿವ ಸಾಧಕ್ಕೆ ಅಂತ ಈ ತರ 5 ಸಾಧಕ್ಯಗಳು ಬರ್ತಾವಲ್ಲ. ಹಾಗೆ ಎಷ್ಟು ಶಿವ ಮುಖಗಳಿವೆ? ಪಂಚಮುಖಗಳಿಂದ ಯಾವ ಪಂಚಮುಖಗಳು? ಶಿವನ ಪಂಚಮುಖಗಳು ಯಾವುವು? ಸದ್ದೋಮುಖ, ಘೋರ, ಘೋರ, ಈಶಾನ್ಯ, ಇವೆಲ್ಲ ಅವರು 5 ಮುಖಗಳು, ಶಿವನ 5 ಮುಖಗಳು. ಶಿವನ 5 ಮುಖಗಳನ್ನ, ಈ ಸಾಧಕ್ಯಗಳನ್ನ ಮತ್ತು ಪಂಚಮಹಾಭೂತಗಳನ್ನ ನೀವು ಒಂದು ಕೋಷ್ಟಕ ತಯಾರು ಮಾಡಿ ನನಗೆ ಕಳಿಸಿ. ಅಮೂರ್ತ, ಮೂರ್ತ, ಕರ್ತೃ ಇವೆಲ್ಲ ಹೇಳಿದ್ರಲ್ಲ, ಅವುಗಳಲ್ಲಿ ಈ ಶಿವನ ಮುಖಗಳನ್ನು ಹಾಕಿ ಅಲ್ಲಿರುವ ನೆಲೆಸಿರುವ ಪಂಚಮಹಾಭೂತಗಳು ಯಾವುವು ಅನ್ನೋದನ್ನ ನನಗೆ ಕಳಿಸಿ, ಅಥವಾ ಈ ನಮ್ಮ ಸ್ವಾನುಭವದ ನೆಲೆಯಲ್ಲಿ ಹಾಕಿ ನೋಡೋಣ. ಯಾಕಂದ್ರೆ ಈಗಾಗಲೇ ಇವನ್ನೆಲ್ಲ ನಿಮ್ಗೆ ಹೇಳಿ ಆಗಿದೆ. ಸಾಧಕ್ಯಗಳು ಯಾವುವು, ಅವುಗಳಲ್ಲಿರುವ ಮುಖಗಳು ಯಾವುವು, ಅಲ್ಲಿರುವ ಪಂಚಮಹಾಭೂತಗಳು ಯಾವುವು ಅನ್ನೋದನ್ನ ಈಗಾಗಲೇ ನಾವು ನಿಮಗೆ ಅಭ್ಯಸನ ಮಾಡಿಸಿದ್ದೀವಿ ಅಂತ ನಾನು ಅನ್ಕೊಂಡಿದ್ದೀನಿ, ಅಲ್ವೇ? ಎಲ್ರು ಹೂ ಅಂತೀರಾ ಅಥವಾ ಹೇಳಿಲ್ವಾ? ಇದನ್ನ ಹೇಳಿದೀವೋ ಇಲ್ವೋ? ಅದನ್ನ ಇನ್ನೊಮ್ಮೆ ನೋಡ್ಕೊಂಡು
5 ಮುಖಗಳು ಯಾವುವು, 5 ಸಾಧಕ್ಯಗಳು ಯಾವುವು, ಅಲ್ಲಿರುವ ಪಂಚಮಹಾಭೂತಗಳು ಯಾವುವು ಅನ್ನೋದನ್ನ ಮತ್ತೊಮ್ಮೆ ನೋಡ್ಕೊಂಡು ನನ್ಗೆ ಹೇಳಿ. ಎಲ್ಲರಿಗೂ ಶರಣಾರ್ಥಿಗಳು. ಶರಣಾರ್ಥಿ. ಶರಣಾರ್ಥಿ ಸರ್. ಈಗ ನಾ ಇಷ್ಟಲಿಂಗ ಕಟ್ಟಿಕೊಂಡು ನಾನು ಆಪರೇಷನ್ ಮಾಡ್ತೇನೆ ಅಂತ ಹೇಳಿದ್ರಲ್ರಿ ಸರ್. ಹಾಗಾದ್ರ ನೀವ್ ಕಟ್ಕೊಂಡ್ ಮಾಡ್ತೀರಿ ಸರ್, ಬ್ಯಾರದಾರ ಅದನ್ನ ತೆಗೆದು ಆಪರೇಷನ್ ಮಾಡಿಸ್ತಾರಲ್ರಿ ಪೇಷಂಟ್ಗಳ್ರಿ ಸರ್? ಅಲ್ಲ, ಪೇಷಂಟ್ಗಳನ್ನ ಈಗ ನಾವು ಈಗ ಏನಂದ್ರೆ ಎದೆ ಮೇಲೆ ಈಗ ಹಾರ್ಟ್ ಆಪರೇಷನ್ ಇದ್ರೆ ತೆಗಿಲೇಬೇಕು, ಒಪ್ಕೊಳ್ತೀರಾ? ಆಯ್ತು ಸರ್. ಈಗ ಅಪೆಂಡಿಕ್ಸ್ ಆಪರೇಷನ್ ಇದು ಮಾಡುವಾಗ ನಾನ್ ತೆಗ್ಸೋಲ್ಲ. ಅಪೆಂಡಿಕ್ಸ್ ಆಪರೇಷನ್ ಈ ಗುಂಡ್ಗಡಿ ಕಟ್ಕೊಂಡಿರ್ತಾರಲ್ರಿ, ಗುಂಡ್ಗಡಿ ತೆಗಿಸಲ್ರಿ ಸರ್? ಇರ್ಲಿಲ್ಲ, ನಾವ್ ತೆಗ್ಸೋಲ್ಲ. ಇಲ್ರಿ, ಗುಂಡ್ಗಡಿಗೆ ತೆಗಿಸಿ ಅರಿವೆದ ಕಟ್ಕೊಂಡ್ ನಾವು ಆಪರೇಷನ್ ಮಾಡ್ಬೋದಲ್ರಿ ಸರ್? ಅಲ್ಲ, ನಾನ್ ಪೇಷಂಟ್ಗಳಿಗೂ ಸದಾ ಯಾವುದೇ ಎದೆ ಮೇಲೆ ಅವ್ರ ಲಿಂಗ, ಅವ್ರಿಗೆ ಗುಂಡ್ಗಡಿಗೆನೇ ಇರ್ಲಿ ಬಟ್ಟೆಯಲ್ಲೇ ಇರ್ಲಿ ಅವ್ರಿಗಂತೂ ತೆಗ್ಸೋದಿಲ್ಲ. ನಾನಂತೂ ಎಂದಿಗೂ ತೆಗಿಯೋಲ್ಲ. ಅದಕ್ರಿ ಸರ್. ಆದ್ರೆ ಕೆಲವೊಂದಿಷ್ಟ ಇತ್ತೀಚಿನ ಕೆಲವರು ವೈದ್ಯರು ಎಷ್ಟೊಂದು ಹರ್ನಿಯಾ ಆಪರೇಷನ್ ಇರ್ಲ್ವಿ ಅಥವಾ ಇನ್ಯಾವುದೋ ಮೈನರ್ ಆಪರೇಷನ್ ಇದ್ರು ಸಹಿತ ಎಲ್ಲಾ ತೆಗ್ಸೇ ಬಿಡ್ತಾರ ಸರ್. ಅದಕ್ಕೇನ್ರಿ ಸರ್? ಇಲ್ಲ, ನನ್ ಬಗ್ಗೆ ಅಲ್ಲ, ನಾನೇನೇ ಅನ್ನೋದಂದ್ರೆ ಶಿವಾನಂದನ ಏನಂದ್ರೆ, ಈ ಈಗ ಫಾರ್ ಎಕ್ಸಾಂಪಲ್ ಹಾರ್ಟ್ ಆಪರೇಷನ್ ಇದೆ ಅಂತ ಇಟ್ಕೊಳ್ಳಿ, ಬೈಪಾಸ್ ಸರ್ಜರಿ ಮಾಡೋದಿದೆ. ನಾನು ಎದೆ ಮೇಲೆ ಇನ್ಸಿಜನ್ ತಗೊಳ್ಬೇಕು. ಅವಾಗ ನಾನು ಯಾವ ಆಭರಣ ಅನ್ರಿ, ರುದ್ರಾಕ್ಷಿ ಸರ ಅನ್ರಿ ಅಥವಾ ಗುಂಡ್ಗಡಿಗೆ ಅನ್ರಿ ಅದು ತೆಗಿಲೇಬೇಕು. ಅದು ಮಾನ್ಯ ಕೂಡ, ಯಾಕಂದ್ರೆ ಅಲ್ಲೇ ಆಪರೇಷನ್ ಮಾಡೋದು ಬರ್ಬೇಕಾಗಿದೆ. ಅವಾಗ ನಾನು ಏನ್ ಮಾಡ್ತೀನಿ, ಅವ್ರ ತೋಳಿಗೆ ಅದು ಕಟ್ತೀನಿ. ಈಗ ಅವ್ರ ತೋಳಿ ಇರುತ್ತಲ್ಲ, ಇಲ್ಲಿ ಕೈಯ ಅಥವಾ ತೋಳಿಗೆ ಕಟ್ಟಿಬಿಡೋದು. ಆದ್ರೆ ಪೂರ್ತಿ ಅವರ ದೇಹದಿಂದ ಬೇರೆ ಕಡೆ ಅದ್ ಮಾಡೋಲ್ಲ ನಾನು. ಆಗ್ಲಿ ಸರ್. ಹಂಗ ಅವ್ರ ಏನ್ರ ಒಂದು ನಮಗೊಂದ ಅಂತದೊಂದು ಇದನ್ ಕೊಡ್ಬೇಕ್ರಿ, ಏನು ವಿನಾಯಿತಿ ಕೊಡ್ಬೇಕು. ಕೊಟ್ಟೆ ಕೊಡ್ತಾರೆ ಸರ್. ಏನಂದ್ರೆ ಈಗ ನೀವು ಆಪರೇಷನ್ಗಿಂತ ಮುಂಚೆ ಅವ್ರಿಗೆ ಹೇಳ್ಬಿಡ್ಬೇಕು, ಸರ್ ನೋಡಿ ಇದೇ ನನ್ನ ರಕ್ಷಣೆ ಮಾಡ್ತಾ ಇರೋದು, ಈ ಆಪರೇಷನ್ಗೆ ನನಗೆ ನಾನು ಈ ಲಿಂಗಯೇ ಇಲ್ಲದೆ ನಾನು ಆಪರೇಷನ್ ಥಿಯೇಟರ್ ನಲ್ಲಿ ಬರೋಕ್ಕಾಗೋಲ್ಲ ಅಂತ ಹೇಳಿದಾಗ ಯಾವ ವೈದ್ಯ ಆದ್ರೂ ಒಪ್ಕೊಳ್ತಾರೆ. ಯಾಕಂದ್ರೆ ಈಗ ಥೈರಾಯ್ಡ್ ಸರ್ಜರಿ ಇದೆ. ಮೊನ್ನೆ ನಮ್ಮ ಬಂಧುಗಳು ಈ ಸ್ವಾನುಭವದ ನೆಲೆಯಲ್ಲಿ ಒಬ್ರು ಸದಸ್ಯರಿದ್ದಾರೆ. ಅವರಿಗೆ ಪಾಪ ನಾನು ಥೈರಾಯ್ಡ್ ಆಪರೇಷನ್ ಬೆಂಗಳೂರಲ್ಲಿ ಆಯ್ತು, ನನ್ನ ಹೆಸರು ಹೇಳೋದಿಲ್ಲ. ಆ ತಾಯಿಯವ್ರು ನನಗೆ ಫೋನ್ ಮಾಡಿದ್ರು, ನನಗೆ ಹೆದರಿಕೆ ಆಗ್ತಾ ಇದೆ ಅಂತ. ಥೈರಾಯ್ಡ್ ಆಪರೇಷನ್ ಇತ್ತು. ಅವ್ರಿಗೆ ನಾನು ಹೇಳಿದೆ, ನಿಮ್ಮ ಎದೆ ಮೇಲೆ ಲಿಂಗ ಇದೆ ಇಲ್ವೋ? ಇದೆ. ಆ ಡಾಕ್ಟರ್ ಜೊತೆ ನಾನು ಮಾತಾಡ್ಸಿ ಅಂತ ಹೇಳಿದೆ. ಆ ಡಾಕ್ಟರ್ಗೂ ನಾನು ಹೇಳಿದೆ, ನಮ್ಗೆ ಇಷ್ಟಲಿಂಗ ಧಾರೆ ಇದೆಯಲ್ಲ, ನಾವು ಇಷ್ಟಲಿಂಗ ಬಿಟ್ಟು ನಾವು ಏನೂ ಮಾಡ್ಕೊಳ್ಳಲ್ಲ. ದಯವಿಟ್ಟು ಆ ತಾಯಿಯವರಿಗೆ ನೀವು ಇಷ್ಟಲಿಂಗವನ್ನ ಹಾಕೊಳ್ಳಿ ಪರ್ಮಿಷನ್ ಕೊಡಿ, ಅವಕಾಶ ಕೊಡಿ ಅಂತ. ಅದನ್ನ ನಾವೇ ಬೇಡ್ಕೊಳ್ಬೇಕು ಆ ಶಸ್ತ್ರಚಿಕಿತ್ಸರಿಗೆ. ನೋಡಿ ಸರ್, ಈ ಇಷ್ಟಲಿಂಗ ಬೇರೆ ಅಲ್ಲ, ನಾನು ಬೇರೆ ಅಲ್ಲ, ದಯವಿಟ್ಟು ನನಗೆ ಅವಕಾಶ ಮಾಡಿ ಕೊಡಿ ಅಂತ. ಅವ್ರು ಮಾಡ್ಕೊಳ್ತಾರೆ. ಅಷ್ಟೇ ನಾವ್ ಹೇಳ್ಬೇಕಷ್ಟೇ ಅವ್ರಿಗೆ. ಇಲ್ಲಿದ್ರೆ ಏನ್ ಮಾಡ್ತಾರೆ ಸರ್, ಯೂಶುವಲಿ ಸಿಸ್ಟರ್ಸ್ ಮಾಡ್ತಾರೆ ಈ ಎಲ್ಲ ಕೆಲಸ. ರಾತ್ರಿ ಡ್ಯೂಟಿಗೆ ಇರ್ತಾರಲ್ಲ, ಆಪರೇಷನ್ ಮೊದಲೇ ಅಡ್ಮಿಟ್ ಆಗಿರ್ತಾರೆ. ಆ ಸಿಸ್ಟರ್ಸ್ ಹೇಳ್ಬಿಡ್ತಾರೆ, ನೀವೇನು ಹಾಕೊಳ್ಬಿಡಿ, ಡಾಕ್ಟರ್ ಬೈತಾರೆ ನಮಗೆ, ನೀವು ತೆಗೆದು ಬಿಡಿ ಅಂತ. ಅದ್ರ ಬಗ್ಗೆ ನಾವು ಡಾಕ್ಟರ್ಗೆ ಹೇಳ್ಬೇಕು ದಯವಿಟ್ಟು. ಈಗ ನನಗೆ ಇದರಲ್ಲಿ ಟರ್ಕಿಯಲ್ಲಿ ನನ್ಗೆ ವಿಮಾನ ನಿಲ್ದಾಣದಲ್ಲಿ ಇಸ್ತಾಂಬುಲ್ ನಲ್ಲಿ ನಾನು ಇದನ್ನ ಅವನು ಮುಟ್ಟಿದ, ಯಾರು ಟರ್ಕಿಯ ವಿಮಾನ ನಿಲ್ದಾಣದಲ್ಲಿ ನನ್ನ ಎದೆ ಮೇಲೆ ಇರೋ ಇಷ್ಟಲಿಂಗ ಅದೇನು ಅಂತ ಕೇಳಿದ. ನಾನು ಅವನು ಕೇಳಿದೆ, ನಿಮ್ಮ ಇದರಲ್ಲಿ ಏನಾದ್ರು ಕಾಣಿಸ್ತಾ ಇದೆಯಾ ಇಷ್ಟಲಿಂಗದ ಆ ಪರಿಕರದಲ್ಲಿ? ಸ್ಕ್ಯಾನ್ ಮಾಡ್ತಾರಲ್ಲ ಮೆಟಲ್, ಏನಿಲ್ಲ ಏನು ಇಲ್ಲ ಅಂದ್ಮೇಲೆ ಯು ಹ್ಯಾವ್ ಟು ಗಿವ್ ಮಿ ಪರ್ಮಿಷನ್. ಅದು ಈಸಿಯಾಗಿ ಹೋಗ್ಬಿಡುತ್ತೆ ಸರ್. ಅಲ್ಲಿ ಏನು ಟಿಕ್ ಶಬ್ದ ಬರೋಲ್ಲ, ಏನು ಬರೋಲ್ಲ. ಹೀಗಾಗಿ ಇಂಟರ್ನ್ಯಾಷನಲ್ ವಿಮಾನದಲ್ಲಿ ಸಹ ನೀವು ಆರಾಮಾಗಿ ಇಷ್ಟಲಿಂಗವನ್ನು ಧರಿಸಿಯೇ ನಾವು ಹೋಗ್ಬೋದು. ಸರಿ ಸರ್, ಸರಿ, ಓಕೆ ಸರ್, ಶೂರ್, ಥ್ಯಾಂಕ್ ಯು ಸರ್. ಇಲ್ಲಿಯ ತನಕ ಈ ಶಿವಯೋಗದ ಸವಿಸುಖವನ್ನ ಅನುಭವಿಸುವಂತೆ ಈ ಉಪನ್ಯಾಸವನ್ನು ನೀಡಿರ್ತಕ್ಕಂಥ ಶರಣರಿಗೆ ಭಕ್ತಿ ಶರಣಾರ್ಥಿಗಳನ್ನು ಸಮರ್ಪಿಸಿ ನಮ್ಮ ಸ್ವಾನುಭವ ನೆಲೆಯಲ್ಲಿ ಸಮಾವೇಶಗೊಂಡಿರ್ತಕ್ಕಂಥ ಎಲ್ಲ ಬಂಧುಗಳೇ, ತಮ್ಮೆಲ್ಲರಿಗೂ ಕೂಡ ಭಕ್ತಿಯ ಶರಣಾರ್ಥಿಗಳು ಭಕ್ತಿಯಿಂದ ಆಲಿಸಿದ್ದೀರಿ. ನಾಳೆ ಸಕ್ಕಿಲೆಗಳ ಸಚ್ಚಿಂತನ ಎಂಬ ಮಾಲಿಕೆಯ ಅಡಿಯಲ್ಲಿ ಭಾರತೀಯ ತಾಯಿಯವರು ನಮ್ಮೆಲ್ಲರಿಗೂ ಆ ಒಂದು ಸಕ್ಕಿಲೆಗಳ ಸಚ್ಚಿಂತನೆಯ ನೆಲೆಕಲೆಗಳನ್ನ ಅವರು ಅರ್ಹುತ್ತಾರೆ. ದಯವಿಟ್ಟು ತಾವು ನಾಳೆ ಸಕಾಲಕ್ಕೆ ಹಾಜರಾಗಿ ಸದ್ಭಾವನ ಪಡೆದುಕೊಳ್ಬೇಕೆಂದು ವಿನಂತಿಸ್ಕೊಳ್ತೀನಿ. ತಂದೆ ನೀನು, ತಾಯಿ ನೀನು, ನೀನು ಬಳಗ ನೀನು, ನನಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ, ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮ ಧರ್ಮ. ಜೈ ಗುರು ಬಸವ ಶರಣು ಶರಣಾರ್ಥಿಗಳು.